AIB ಎಕ್ಸಾಮ್ ಬಂದೇ ಬಿಡ್ತು. ಏನೂ ಓದೇ ಇಲ್ವಾ? ಓದಿದೆ ಎಕ್ಸಾಮ್ ಪಾಸ್ ಆಗೋ ಟ್ರಿಕ್ಸ್ ನೋಡಿ. ನಮಸ್ತೆ, ಗೇಟ್ ಟು ಎಕ್ಸ್ಪೀರಿಯನ್ಸ್ ಚಾನೆಲ್ಗೆ ಸ್ವಾಗತ. ಮದುವೆ, ಎಂಗೇಜ್ಮೆಂಟ್ ಅಂತ ಫಂಕ್ಷನ್ಗಳಲ್ಲಿ ಓದ್ಲಿಕ್ಕೆ ಟೈಮೇ ಸಿಕ್ಕಿಲ್ವಾ ಅಂದ್ರೆ ಟೆನ್ಷನ್ ಆಗ್ಬೇಡಿ. ಓದಿದೆ AIB ಎಕ್ಸಾಮ್ ನ ಕ್ರ್ಯಾಕ್ ಮಾಡ್ಬೋದು, ಆದ್ರೆ ಸ್ವಲ್ಪ ರಿಸ್ಕ್ ಇರುತ್ತೆ. ರಿಸ್ಕ್ ತಗೊಳ್ಳೇಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಕ್ವಶನ್ ಪೇಪರ್ ಸಾಲ್ವಿಂಗ್ ಟೆಕ್ನಿಕ್ಸ್ ನ ನೋಡ್ಕೊಳ್ಳಿ. ಅದರಲ್ಲಿ ಬೇರೆಟ್ಸ್ ನ ಹೇಗೆ ಅರೇಂಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಫ್ರೆಂಡ್ಸ್, ಈ ರೀತಿ ಅರೇಂಜ್ಮೆಂಟ್ ಮಾಡ್ಕೊಂಡಾದ್ಮೇಲೆ ನೀವು ಕ್ವಶನ್ ಪೇಪರ್ ನೋಡ್ಬೋದು. ನಾನೊಂದು ಮಾಡಲ್ OMR ಶೀಟ್ ನ ತಗೊಂಡಿದ್ದೀನಿ. ಈ ರೀತಿ ಇದೆ. ಓಕೆ, ನಿಮ್ಮ ಹತ್ರ 2 ಪೆನ್ಗಳಿರ್ಬೇಕು, ಒಂದು ಪೆನ್ಸಿಲ್, ಅದ್ರ ಜೊತೆಗೆ ಒಂದು ರಬ್ಬರ್ ಇಟ್ಕೊಂಡ್ರೆ ಬೆಟರು. ಓಕೆ, ನಾವೀಗ ಸ್ಟಾರ್ಟ್ ಮಾಡೋಣ. ಏನು ಓದಲ್ದೆ ಯಾವ ರೀತಿ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಬಹುದು, ಕ್ವಶನ್ ಪೇಪರ್ ಟ್ರಿಕ್ಸ್ ಏನು ಅನ್ನೋದನ್ನ ನಾನು ಹೇಳ್ಕೊಡ್ತೇನೆ. ಓಕೆ, AIB 19 ಕನ್ನಡ ಮೀಡಿಯಂ ಕ್ವಶನ್ ಪೇಪರ್ ಇದೆ. ಇದರಲ್ಲಿ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಕೂಡ ಇರುತ್ತೆ. ಸೊ ನಾ ಈಗ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ಲರೂ ನೋಡ್ಬೋದು ಬೇರೆಟ್ಸ್ ನ ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ. ಕ್ವಶನ್ ಪೇಪರ್ ಓಪನ್ ಮಾಡೋಣ. 3 ಅವರ್ ಆಗಿ ಕೌಂಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. 3 ಅವರ್ ಈಗ ಕ್ವಶನ್ ಪೇಪರ್ OMR ಸಿಕ್ತು. OMR ಸಿಕ್ಕಾದ್ಮೇಲೆ ಎಲ್ಲ ಡೀಟೇಲ್ಸ್ ಅನ್ನ ಸರಿಯಾಗಿ ಫಿಲ್ಅಪ್ ಮಾಡಬೇಕು. ಯಾವುದೇ ರೀತಿಯಾಗಿ ಮಿಸ್ಟೇಕ್ಸ್ ನ ಮಾಡಬಾರ್ದು. ಈಗ OMR ಅಲ್ಲಿ ತುಂಬುವಾಗ ಇವೇನು ಬ್ಲ್ಯಾಂಕ್ಸ್ ಇರುತ್ತಲ್ಲ, ಇದು ಪೂರ್ತಿಯಾಗಿ ಫಿಲ್ಅಪ್ ಮಾಡಿ. ಓಕೆ, ಈ ರೀತಿ ಆನ್ಸರ್ಸ್ ಮಾರ್ಕ್ ಮಾಡುವಾಗ ಕೂಡ ಅದೇ ರೀತಿಯಾಗಿ ಫಾಲೋ ಮಾಡಬೇಕು. ಓಕೆ, OMR ಆಯ್ತು, ಡೀಟೇಲ್ಸ್ ಎಲ್ಲ ಫಿಲ್ ಆಯ್ತು. ಇಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಇಲ್ಲೊಂದು ಟ್ಯಾಗ್ ಇರುತ್ತೆ, ಅದು ಲಾಕ್ ಇರುತ್ತೆ. ಓಕೆ, 15 ನಿಮಿಷ ಮೊದಲೇ ನಿಮಗೆ OMR ಶೀಟ್ ಕೊಟ್ಟಿರ್ತಾರೆ, ಕ್ವಶನ್ ಪೇಪರ್ ಕೂಡ ಕೊಟ್ಟಿರ್ತಾರೆ. ಆದ್ರೆ ಕ್ವಶನ್ ಪೇಪರ್ ಓಪನ್ ಮಾಡೋ ಹಾಗಿಲ್ಲ. 3 ಅವರ್ಸ್ ಸ್ಟಾರ್ಟ್ ಆದ್ಮೇಲೆ ಬೆಲ್ ಆಗುತ್ತೆ. ಬೆಲ್ ಆದ್ಮೇಲೆ ನೀವು ಕ್ವಶನ್ ಪೇಪರ್ ಓಪನ್ ಮಾಡ್ಬೋದು. ಈ ರೀತಿ ಓಪನ್ ಮಾಡಿ ಕ್ವಶನ್ ಪೇಪರ್ ಓಪನ್ ಮಾಡಿದ್ಮೇಲೆ ನೋಡ್ಬೋದು. ಈ ರೀತಿಯ ಕ್ವಶನ್ ಪೇಪರ್ ನಿಮ್ಮ ಹತ್ರ ಬಂದ್ರೆ ಯಾವುದೇ ರೀತಿಯಾದಂತ ಹೆದರೋ ಅವಶ್ಯಕತೆ ಇಲ್ಲ. ಕ್ವಶನ್ ನ ನೋಡ್ಬಿಟ್ಟು ಈ ಕ್ವಶನ್ ಓದ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ತಿಳ್ಕೊಂಡು, ಈ ಕ್ವಶನ್ಗೆ ಟೈಮ್ ಬಹಳ ಬೇಕಾಗುತ್ತೆ ಅಂತಂದ್ರೆ ಸ್ಕಿಪ್ ಮಾಡಿ. ಓಕೆ, ಪೆನ್ಸಿಲ್ ನ ಹಿಡೀರಿ, ಪೆನ್ಸಿಲ್ or ಪೆನ್. ಸೆಕೆಂಡ್ ಕ್ವಶನ್, ಆನ್ ಮೆರಿಟ್ಸ್ ವೇರ್ ದಿ ದಯಭಾಗ ಇಸ್ ಸೈಲೆಂಟ್ ವಾಟ್ ಪ್ರಿವಿಲ್ಸ್. ಈ ಕ್ವಶನ್ಗೆ ಆನ್ಸರ್ ನನ್ಗೆ ಗೊತ್ತಿಲ್ಲ, ನಾನು ಏನೂ ಓದೇ ಇಲ್ಲ. ಓಕೆ, ಅದಕ್ಕೋಸ್ಕರ ನಾ ಇದನ್ನು ಸ್ಕಿಪ್ ಮಾಡ್ತೀನಿ. ಈ ಕ್ವಶನ್ ಕೂಡ ಡೈರೆಕ್ಟ್ ಇಲ್ಲ, ಸ್ಕಿಪ್ ಮಾಡ್ತೀನಿ. ನೆಕ್ಸ್ಟ್, ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ಸ್. ಈ ಕ್ವಶನ್ಸ್ ಕೂಡ ಡೈರೆಕ್ಟ್ ಯಾವುದೂ ಇಲ್ಲ, ಸೊ ಇದನ್ನ ಕೂಡ ಸ್ಕಿಪ್ ಮಾಡ್ತೀನಿ. ನೀವು ಡೈರೆಕ್ಟ್ ಕ್ವಶನ್ ಪೇಪರ್ ಹತ್ರ ಬಂದ್ಮೇಲೆ ಎಷ್ಟು ಸ್ಕಿಪ್ ಮಾಡ್ತಾ ಇದ್ದೀನಿ ಅಂತ ಹೆದರಕ್ ಹೋಗ್ಬೇಡಿ. ಇನ್ನು 100 ಕ್ವಶನ್ ಅಲ್ಲಿ ನೀವು 5 ಕ್ವಶನ್ ಮಾತ್ರ ಈಗ ಬಿಟ್ಟಿರೋದು, ಇನ್ನು ಕ್ವಶನ್ಸ್ ಇದೆ. ಸೊ ಡೋಂಟ್ ವರಿ, ಪೂರ್ತಿ ಕ್ವಶನ್ ಪೇಪರ್ ಸಾಲ್ವ್ ಆದ್ಮೇಲೆ ನೀವು ಚಿಂತೆ ಮಾಡ್ಬೇಕು. ಈಗ ನೋಡಿ, ಡೈರೆಕ್ಟ್ ಕ್ವಶನ್ಸ್ ಇಲ್ಲಿ ಡೈರೆಕ್ಟ್ ಕ್ವಶನ್ ಇದೆ. ಸೆಕ್ಷನ್ ಕೊಟ್ಟಿದ್ದಾರೆ. ಹಿಂದೂ ವಿವಾದ ಕಾಯ್ದೆ 1955 ಅಡಿಯಲ್ಲಿ ಸಪಿಂಡ ಸಂಬಂಧಿಗಳಿಗೆ ಸಂಬಂಧಿಸಿದಂತೆ ಯಾವ ವಿಭಾಗಗಳು ಚರ್ಚಿಸುತ್ತದೆ? ವಿಚ್ ಸೆಕ್ಷನ್ ಡಿಸ್ಕಸಸ್ ರಿಗಾರ್ಡ್ ಟು ದಿ ಸಪಿಂಡ ರಿಲೇಷನ್ಸ್ ಅಂಡರ್ ದಿ ಹಿಂದೂ ಮ್ಯಾರೇಜ್ ಆಕ್ಟ್ 1955. ಹಿಂದೂ ಮ್ಯಾರೇಜ್ ಆಕ್ಟ್ 1955 ಅನ್ನು ಡೈರೆಕ್ಟ್ ಓಪನ್ ಮಾಡೋದು, ಯಾಕಂದ್ರೆ ಸೆಕ್ಷನ್ ಆಲ್ರೆಡಿ ಗಿವನ್. ಫ್ಯಾಮಿಲಿ ಕೋರ್ಟ್, ಫ್ಯಾಮಿಲಿ ಆಕ್ಟ್ ಅಲ್ಲಿ ಸಿಗುತ್ತೆ. ಈ ಬೇರೆಕ್ಸ್ ಗಳನ್ನ ನೋಡಿದ್ರೆ ಇದರಲ್ಲಿ ಯಾವುದೂ ಇಲ್ಲ. ಓಕೆ, ಫ್ಯಾಮಿಲಿ ಲಾ ಬುಕ್ ತಗೊಂಡ್ಮೇಲೆ ಬೇರೆಕ್ಸ್ ನಲ್ಲಿ ಇಲ್ಲಿ ನೋಡಿ, ಹಿಂದೂ ಮ್ಯಾರೇಜ್ ಆಕ್ಟ್ 1955 ಇದೆ. ಫ್ಯಾಮಿಲಿ ಲಾಸ್ ನಲ್ಲಿ ಇಷ್ಟೆಲ್ಲ ಲಾಸ್ ಇನ್ಕ್ಲೂಡ್ ಇರುತ್ತೆ ಬೇರೆಕ್ಸ್ ಅಲ್ಲಿ. ಹಿಂದೂ ಮ್ಯಾರೇಜ್ ಆಕ್ಟ್ ಇದೆ, ಹಿಂದೂ ಸಕ್ಸೆಷನ್ ಆಕ್ಟ್ ಇದೆ, ಹಿಂದೂ ಮೈನಾರಿಟಿ ಗಾರ್ಡಿಯನ್ಶಿಪ್ ಆಕ್ಟ್ ಇದೆ, ಅಡಾಪ್ಷನ್ ಮೇಂಟೆನೆನ್ಸ್ ಆಕ್ಟ್ ಇದೆ, ಹಿಂದೂ ಡಿಪೋಸಿಷನ್ ಪ್ರಾಪರ್ಟಿ ಆಕ್ಟ್ ಇದೆ. ಇವೆಲ್ಲ ನೀವು ಕನ್ನಡ ಬೇರೆಕ್ಸ್ ಕೂಡ ಯೂಸ್ ಮಾಡಬಹುದು. ನನ್ನ ಹತ್ರ ಇಂಗ್ಲಿಷ್ ಬೇರೆಕ್ಸ್ ಇದೆ, ಸೊ ಇಂಗ್ಲಿಷ್ ಬೇರೆಕ್ಸ್ ನಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಈಗ ಕ್ವಶನ್ ಕೇಳಿರೋದು ಇದರ ಮೇಲೆ, ಹಿಂದೂ ಮ್ಯಾರೇಜ್ ಆಕ್ಟ್ 1955. ಹಿಂದೂ ಮ್ಯಾರೇಜ್ ಆಕ್ಟ್ 1955 ಓಪನ್ ಮಾಡಿ. ಇಂಡೆಕ್ಸ್ ನಾ ಆಲ್ರೆಡಿ ನಿಮಗೆ ಹೇಳಿದೆ ಏನಲ್ಲ, ಇಂಡೆಕ್ಸ್ ಬಹಳ ಇಂಪಾರ್ಟೆಂಟ್. ಇಂಡೆಕ್ಸ್ ಅಲ್ಲಿ ಸೆಕ್ಷನ್ 3 ಡೆಫಿನಿಷನ್ ಇದೆ, ಪೇಜ್ ನಂಬರ್ 2.
ಪೇಜ್ ನಂಬರ್ 2 ಡೆಫಿನೇಷನ್ ಸಪಿಂಡರ್ ರಿಲೇಷನ್ಸ್ ಇಲ್ಲಿದೆ. ಸಪಿಂಡರ್ ರಿಲೇಶನ್ಶಿಪ್ with reference to any persons extend as the third generation in the line of ascent through the mother. ಸೆಕ್ಷನ್ ಇರೋದು 3 clause F clause 1. ಆಪ್ಷನ್ ಅಲ್ಲಿ 3 clause F clause 1 ಎಲ್ಲಿದೆ ನೋಡಿ. 3 clause F clause 1 and 2 ಅಂತ ಕೊಟ್ಟಿದ್ದಾರೆ. and 2 ಕೂಡ ಇದೆ. 2 ಕೂಡ ಇದೆ. F clause 1 clause 2 ಎಲ್ಲ ಇದೆ. ಸೊ ಆನ್ಸರ್ ಎ ಆಗಿರ್ಬೋದು ಅಥವಾ ಬಿ ಆಗಿರ್ಬೋದು. ಎಕ್ಸ್ಪ್ಲನೇಷನ್ ಟು ಸೆಕ್ಷನ್ G, 5, 4 ಅದನ್ನ ಚೆಕ್ ಮಾಡಬೇಕು. ಸೆಕ್ಷನ್ 3 ಇಲ್ಲಿ G ಸೆಕ್ಷನ್ ಇಲ್ಲಿದೆ. ಡಿಗ್ರಿ ಆಫ್ ಪ್ರೊಹಿಬಿಟೆಡ್ ರಿಲೇಶನ್ಶಿಪ್ ಯಾವ್ಯಾವ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಸೆಕ್ಷನ್ 5 clause 4 ಅಲ್ಲಿ ದ ಪಾರ್ಟೀಸ್ ಆರ್ ನಾಟ್ ವಿದಿನ್ ದ ಡಿಗ್ರಿ ಆಫ್ ಪ್ರೊಹಿಬಿಟೆಡ್ ರಿಲೇಶನ್ಶಿಪ್. 5 clause 4 ಕೂಡ ಈ ಸೆಕೆಂಡರಿ ರಿಲೇಷನ್ಸ್ ಗೆ ರಿಲೇಟ್ ಆಗುತ್ತೆ. 5 clause 5 ಅಲ್ಲಿ ದ ಪಾರ್ಟೀಸ್ ಆರ್ ನಾಟ್ ಸೆಕೆಂಡರ್ಸ್ ಆಫ್ ಈಚ್ ಅದರ್ ಅನ್ಲೆಸ್ ದ ಕಸ್ಟಮ್ ಅಂಡ್ ಯೂಸೇಜ್ ಗವರ್ನಿಂಗ್ ಈಚ್ ಆಫ್ ದಮ್ ಪರ್ಮಿಟ್ಸ್ ದಿ ಮ್ಯಾರೇಜ್ ಬಿಟ್ವೀನ್ ಟು. ನೀವು ನೋಡ್ಬೋದು ನಾಟ್ ಸೆಕೆಂಡರ್ಸ್ ಅಂತ ಕೇಳಿದ್ದಾರೆ. ನಮಗೆ ಬೇಕಾಗಿರೋದು ಸೆಕೆಂಡರಿ ರಿಲೇಷನ್ ಬಗ್ಗೆ ಇರುವಂತಹ ಸೆಕ್ಷನ್ಗಳು. ನಾವು ಸೆಕೆಂಡರಿ ರಿಲೇಷನ್ ಇಲ್ಲ ಅಂತ ಹೇಳುವಂತ ಸೆಕ್ಷನ್ಗಳಲ್ಲ. ಸೊ ಆನ್ಸರ್ 3 clause F ನೋಡ್ಬೋದು. 3 clause F clause 1 clause 2 and 5 clause 4 3 clause G. ಆನ್ಸರ್ ಎ. ಡೈರೆಕ್ಟ್ ಆಗಿ ನಾ ಏನು ಓದಿಲ್ಲ, ನನಗೇನು ಗೊತ್ತೇ ಇಲ್ಲ, ಆದ್ರೂ ಕೂಡ ನಾವು ಒಂದು ಆನ್ಸರ್ ಮಾಡಿದೆ, ಹೌದಲ್ಲ? OMR ಶೀಟ್ ಅಲ್ಲಿ ಆನ್ಸರ್ 5 ಅಲ್ಲಿ ಆನ್ಸರ್ ಮಾಡೋದು. ಪೆನ್ ತಗೊಳ್ಳಿ. 5ಗೆ ಯಾವ ಆನ್ಸರ್? ಎ. 5 ಅಲ್ಲಿ ಎ ಆನ್ಸರ್. ಈ ರೀತಿ ಮಾರ್ಕ್ ಮಾಡು, ಆಯ್ತಾ? ನೆಕ್ಸ್ಟ್ ಕ್ವಶನ್. ಅಂಡರ್ ಸೆಕ್ಷನ್ 15 ಹಿಂದೂ ಮ್ಯಾರೇಜ್ ಆಕ್ಟ್, ದ ಡೈವರ್ಸ್ಡ್ ಪರ್ಸನ್ ಟು ಮ್ಯಾರಿ ಅಗೇನ್. ಸೆಕ್ಷನ್ 15 ಬಗ್ಗೆ ಡೈರೆಕ್ಟ್ ಕ್ವಶನ್ ಇದೆ, ನೋಡ್ಬೋದು. ಸೆಕ್ಷನ್ 15 ಓಕೆ, ಡೈರೆಕ್ಟ್ ಫ್ಯಾಮಿಲಿ ಲಾಸ್ ತೆಗಿರಿ. ಹಿಂದೂ ಮ್ಯಾರೇಜ್ ಆಕ್ಟ್ ಸೆಕ್ಷನ್ 15 ಇಂಡೆಕ್ಸ್, ಫಸ್ಟ್ ಇಂಡೆಕ್ಸ್ ಸೆಕ್ಷನ್ 15. ವೆನ್ ಮೇ ಮ್ಯಾರಿ ಅಗೇನ್, ಡೈವರ್ಸ್ಡ್ ಪರ್ಸನ್ ಯಾವಾಗ ಮದುವೆ ಆಗ್ಬಹುದು ಅಂತ ಈ ಕ್ವಶನ್ ಇದೆ. 9 ಪೇಜ್ ನಂಬರ್ 9. ನೋಡಿ, ವೆನ್ ಮ್ಯಾರೇಜ್ ಹ್ಯಾಸ್ ಬಿನ್ ಡಿಸಾಲ್ವ್ಡ್ ಬೈ ದಿ ಡಿಗ್ರಿ ಆಫ್ ದಿ ಡೈವರ್ಸ್. ಇಲ್ಲಿ ಏನೇನು ಆಪ್ಷನ್ ಇದೆ? ಮೇ ಮ್ಯಾರಿ ಇಮಿಡಿಯೇಟ್ಲಿ ದೇರ್ ಆಫ್ಟರ್ ವಿತೌಟ್ ದಿ ಲೀವ್ ಆಫ್ ದಿ ಕೋರ್ಟ್ ಆಸ್ ಎ ಮ್ಯಾಟರ್ ಆಫ್ ದಿ ರೈಟ್. None of these have to wait for a period of 1 year, have to wait for the period of 6 months. ಇಲ್ಲಿ ಸೆಕ್ಷನ್ ಪೂರ್ತಿಯಾಗಿ ಓದಿದ್ರೆ ಗೊತ್ತಾ. ಈ ಸೆಕ್ಷನ್ ಅಲ್ಲಿ ಇರುವಂತಹ ಆಪ್ಷನ್ ಡಿಸ್ಕ್ರಿಪ್ಷನ್ ನೋಡಿದ್ರೆ ಈ ಆಪ್ಷನ್ ಗಳಲ್ಲಿ ಯಾವುದೇ ರೀತಿಯಾದಂತಹ ರಿಲೇಷನ್ ಇಲ್ಲ. ಸೊ ನನ್ನ ಆನ್ಸರ್ ಬರ್ಬೋದು ನನ್ ಆಫ್ ದಿಸ್ ಅಂತಂದ್ರೆ ಸೆಕ್ಷನ್ ಆಪ್ಷನ್ ಬಿ. 6ನೇ ನಂಬರು ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಇದು ಕೇಸ್ ಲಾಸ್ ರಿಲೇಟೆಡ್ ಇದೆ, ಇದನ್ನ ಬಿಟ್ಟಾಕಿ. ನಾನೇನು ಓದಿಲ್ಲ ಈ ಪ್ರೆಸೆಂಟ್ ಟೈಮಲ್ಲಿ. ಸೊ ಇದು ಕೂಡ ದೊಡ್ಡ ಕ್ವಶನ್ ಇದೆ, ಸ್ಕಿಪ್ ಮಾಡ್ತೀನಿ. ಇವು ಯಾವ ಕ್ವಶನ್ ನೀವು ಮಾಡಿರ್ತೀರಲ್ಲ ಆ ಕ್ವಶನ್ಗೆ ಈ ತರ ಮಾತ್ರ ಪಾಯಿಂಟ್ ಮಾಡ್ಬೇಕಲ್ಲಿ. ಮೇನ್ ಕ್ವಶನ್, ಮೇನ್ ಎಕ್ಸಾಮ್ ನಲ್ಲಿ ಈ ತರ ಮಾರ್ಕ್ ಮಾಡೋ ಹಾಗಿಲ್ಲ, ಇದು ಅಲೌಡ್ ಇಲ್ಲ. ಸೊ ಈ ತರ ಒಂದು ಪಾಯಿಂಟ್ ಮಾಡಿಬಿಡಿ, ಅಂದ್ರೆ ಆ ಕ್ವಶನ್ ನೀವು ರಿಪೀಟ್ ಆಗಿ ಓದೋ ಅವಶ್ಯಕತೆ ಇಲ್ಲ. ನೀವು ಬರ್ದಿದ್ದೀರಾ ಅಂತ ಅರ್ಥ. ಕನ್ಫ್ಯೂಸ್ ಆಗುತ್ತೆ ಎಕ್ಸಾಮ್ ಅಲ್ಲಿ. ಈ ಕ್ವಶನ್ ನೋಡಲ್ಲ, ನನಗೆ ಗೊತ್ತಿಲ್ಲ, ಓಕೆ ಬಿಟ್ಬಿಡ್ತೀನಿ. ಈ ಕ್ವಶನ್ ಕೂಡ ಗೊತ್ತಿಲ್ಲ, ಬಿಟ್ಬಿಡ್ತೀನಿ. ಡೈರೆಕ್ಟ್ ಕ್ವಶನ್ ಫಸ್ಟ್ ಸಾಲ್ವ್ ಮಾಡಿ. ದ ರೆಮಿಡಿ ಆಫ್ ದಿ ರೆಸ್ಟಿಟ್ಯೂಷನ್ ಆಫ್ ಕಂಜುಗಲ್ ರೈಟ್ಸ್. ಇಲ್ಲಿ ಸೆಕ್ಷನ್ ಕೊಟ್ಟಿದ್ದಾರೆ ಡೈರೆಕ್ಟ್. ಹಿಂದೂ ಮ್ಯಾರೇಜ್ ಆಕ್ಟ್ ಇದೆ, ಮತ್ತೆ ಹಿಂದೂ ಮ್ಯಾರೇಜ್ ಆಕ್ಟ್ ಓಪನ್ ಮಾಡಿ. ಹಿಂದೂ ಮ್ಯಾರೇಜ್ ಆಕ್ಟ್ 6, 9, 13, 11 6, 9, 13, 11 ಸೆಕ್ಷನ್ಸ್ ನ ಕೇಳಿದ್ದಾರೆ. 6 ಕ್ವಶನ್ ಸೆಕ್ಷನ್ 6 ಏನಿರುತ್ತೆ? ಒಮಿಟೆಡ್, ತೆಗೆದಾಕಿದ್ದಾರೆ, ಅದಿಲ್ಲ, ಅದು ಆಪ್ಷನ್ ಅಲ್ಲ. ನೆಕ್ಸ್ಟ್ ಆಪ್ಷನ್ ಸೆಕ್ಷನ್ 9 ರೆಸ್ಟಿಟ್ಯೂಷನ್ ಆಫ್ ಕಂಜುಗಲ್ ರೈಟ್ಸ್ ಇದೆ. ಹೌದು,
ಸೆಕ್ಷನ್ 9 ಇದೆ ರೆಸ್ಟಿಟ್ಯೂಷನ್ ಆಫ್ ಕಂಜುಗಲ್ ರೈಟ್. ದಿಸ್ ಇಸ್ ದಿ ಆನ್ಸರ್, ಬಿ ಆನ್ಸರ್. ನೀವು ಡೈರೆಕ್ಟ್ ಬಿ ಆನ್ಸರ್. 11ನೇ ಕ್ವಶನ್ ಬಿ ಆನ್ಸರ್. ಓಕೆ, ನೆಕ್ಸ್ಟ್ ಇದಾಯ್ತಾ? ಇದಕ್ಕೊಂದು ಮಾರ್ಕ್ ಮಾಡಿ. ಇದು ನೆಕ್ಸ್ಟ್. ಈ ಕ್ವಶನ್ ನನಗೆ ಗೊತ್ತಿಲ್ಲ ಬಿಡಿ. ಜುಡಿಷಿಯಲ್ ರಿವ್ಯೂ ಇಲ್ಲಿಗೆಲ್ಲ ಇದು ಗೊತ್ತಿಲ್ಲ ಬಿಡಿ. ಕಾನ್ಫ್ಲಿಕ್ಟ್ ಆಫ್ ದಿ ಇಂಟ್ರೆಸ್ಟ್ ಇದು ಗೊತ್ತಿಲ್ಲ ಬಿಡಿ. ಇದಂತೂ ಪ್ರಾಬ್ಲಮ್ ಗೊತ್ತೇ ಇರಲ್ಲ ಬಿಡಿ. ಓಕೆ, ಇದು ಗೊತ್ತಿಲ್ಲ. ನೆಕ್ಸ್ಟ್, ಇದು ಗೊತ್ತಿಲ್ಲ. ಸೆಕ್ಷನ್ 43 ಕಂಪನೀಸ್ ಆಕ್ಟ್ ಡೈರೆಕ್ಟ್ ಕ್ವಶನ್ ಇದೆ, ನೋಡ್ಬೋದು. ಕಂಪನೀಸ್ ಆಕ್ಟ್ ಓಪನ್ ಮಾಡಿ. ಡೈರೆಕ್ಟ್ ಕಂಪನಿ ಆಕ್ಟ್ ಓಪನ್ ಮಾಡುದು. ಅದರಲ್ಲಿ ಸೆಕ್ಷನ್ 43 ಕೇಳಿದ್ದಾರೆ, ಹೌದಾ? ಸೆಕ್ಷನ್ 43 ಓಪನ್ ಮಾಡು. ಇಂಡೆಕ್ಸ್ 43 ಕೈಂಡ್ಸ್ ಆಫ್ ಶೇರ್ ಕ್ಯಾಪಿಟಲ್ ಬಗ್ಗೆ ಹೇಳಿದ್ದಾರೆ ನೋಡಿ. ಆಪ್ಷನ್ ನೋಡ್ಬೋದು ಇಲ್ಲಿ. ನೀವು ಇಂಡೆಕ್ಸ್ ಅಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಯು ಶುಡ್ ನಾಟ್ ಗೋ ಟು ದಿ ಸೆಕ್ಷನ್. ಫಸ್ಟ್ ಯು ಹ್ಯಾವ್ ಟು ಸಿ ದಿ ಇಂಡೆಕ್ಸ್, ದೆನ್ ಗೋ ಟು ದಿ ಸೆಕ್ಷನ್. ಇಂಡೆಕ್ಸ್ ಅಲ್ಲಿ ನಿಮಗೆ ಆನ್ಸರ್ ಸಿಗದೆ ಹೋದ್ರೆ ಮಾತ್ರ ನೀವು ಸೆಕ್ಷನ್ಗೆ ಹೋದೆ, ಇಲ್ಲ ಅಂತಂದ್ರೆ ಹೋಗ್ಬೇಡಿ. ಓಕೆ, ಈಗ ನೀವು ಸೆಕ್ಷನ್ ಅಲ್ಲಿ ಕೈಂಡ್ಸ್ ಆಫ್ ಶೇರ್ ಕ್ಯಾಪಿಟಲ್ ಅಂತ ಟೈಟಲ್ ಇದೆ, ಆಪ್ಷನ್ ಅಲ್ಲಿ ಕೂಡ ಅದೇ ಇದ್ರೆ ಮತ್ತೆ ಅದೇ ಆನ್ಸರು. ನೀವ್ ಯಾಕೆ ಮುಂದೆ ಹೋಗ್ತೀರಾ, ಹೌದಲ್ವಾ? ಕಂಪನಿಯ ಕಾಯ್ದೆ 2013 ವಿಭಾಗ ಸೆಕ್ಷನ್ 43 ಏನನ್ನ ಒದಗಿಸುತ್ತದೆ, ಅದು ಏನ್ ಹೇಳ್ತದೆ ಅಂತ ಕೇಳಿದ್ದಾರೆ. ಕೈಂಡ್ಸ್ ಆಫ್ ಶೇರ್ ಕ್ಯಾಪಿಟಲ್ ನೀವು ಬೇರೆ ಎಕ್ಸೆಲ್ ಸಿಕ್ತು. ಆಪ್ಷನ್ ಡಿ ಇಸ್ ದ ಆನ್ಸರ್. ಆಪ್ಷನ್ ಡಿ 19 ಕ್ವಶನ್ ಕರೆಕ್ಟ್ ಆನ್ಸರ್ಸ್ ಇವು ನಮಗೆ ಡೈರೆಕ್ಟ್ ಆಗಿ ಸಿಗ್ತಾ ಇರೋದು. ಇದಿಲ್ಲ, ಇದು ಇಲ್ಲಿದೆ ನೋಡಿ. ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಸೆಕ್ಷನ್ 2 ಕ್ಲೋಸ್ 1 ಕ್ಲೋಸ್ ಡಬ್ಲ್ಯೂ ಮಧ್ಯವರ್ತಿಯನ್ನು ವಿವರಿಸುವ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ವಿಭಾಗ 2 ಕ್ಲೋಸ್ 1 ಕ್ಲೋಸ್ ಡಬ್ಲ್ಯೂ ಅಡಿಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸೇರಿಸಲಾಗಿದೆ, ಇವುಗಳಲ್ಲಿ ಯಾವುದನ್ನ ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ. ನೀವು IT ಆಕ್ಟ್ ಅನ್ನ ಓಪನ್ ಮಾಡಬೇಕು. ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಸೈಬರ್ ಲಾದಲ್ಲಿ ಬರುತ್ತೆ, ಇದನ್ನ ನೆನಪಿರ್ಬೇಕು. ಅದಕ್ಕೋಸ್ಕರನೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದು ಎಲ್ಲ ಬೇರೆಟ್ಸ್ ನ ಇಂಡೆಕ್ಸ್ ನ ಓದ್ಕೊಡಿ ಅಂತ. ನೋಡಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ನ ಹುಡುಕ್ತಾ ಇದೆ, ಸೈಬರ್ ಲಾದಲ್ಲಿದೆ. ಹೀಗಾಗುತ್ತೆ, ಮೇನ್ ಎಕ್ಸಾಮ್ ನಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಪ್ರಾಕ್ಟೀಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಒಂದ್ 4-5 ಕ್ವಶನ್ ಪೇಪರ್ ನೀವು ಈ ರೀತಿ ಎಕ್ಸಾಮ್ ಸೆಟಪ್ ನಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಆಗುತ್ತೆ. ನೋ ಇಶ್ಯೂಸ್. ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಇಂಡೆಕ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಏನ್ ಕೇಳಿದ್ದಾರೆ? ಸೆಕ್ಷನ್ 2 ಕ್ಲೋಸ್ 1. ಸೆಕ್ಷನ್ 2 ನ ಓಪನ್ ಮಾಡಿ, 2ನೇ ಪೇಜ್ ಅಲ್ಲಿ ಇದೆ. ಸೆಕ್ಷನ್ 2 ಕ್ಲೋಸ್ 1 ಕ್ಲೋಸ್ ಡಬ್ಲ್ಯೂ ಇಂಟರ್ಮಿಡಿಯೇಟರಿನಲ್ಲಿ ಈ ಕ್ವಶನ್ ಕನ್ಫ್ಯೂಸಿಂಗ್ ಇದೆ. ಓಕೆ, ಇದರಲ್ಲಿ 1 ಮತ್ತೆ 4 ಅಷ್ಟೇ ಇದನ್ನಿದೆ. ಈ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಸೈಬರ್ ಲಾಸ್, ಇಲ್ಲಿದೆ ಸೈಬರ್ ಕಪೇಜ್ ನದೆ, ಮತ್ತೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಬಟ್ 2 ಮತ್ತೆ 3 ಇಲ್ಲ. ಸೊ ನಮಗ್ ಕನ್ಫ್ಯೂಷನ್ ಇದೆ ಅಂತಂದ್ರೆ ಬಿಟ್ಟು ಬಿಡಿ, ನೆಕ್ಸ್ಟ್ ನೋಡೋಣ. ಆಮೇಲೆ ಸೆಕೆಂಡ್ ರೌಂಡ್ ಐತಿ. ಓಕೆ, ಡೈರೆಕ್ಟ್ ನ ತೆಗೆದಿದೆ. ಇದು ಗೊತ್ತಿಲ್ಲ. ಇದು ಸೆಕ್ಷನ್ 2 ಕ್ಲೋಸ್ ಕಂಪನೀಸ್ ಶೇರ್ ಕ್ಯಾಪಿಟಲ್ ಆಫ್ ದಿ ಕಂಪನಿ ಲಾಸ್ ಅಲ್ಲಿ ಬರುತ್ತೆ. ಕಂಪನಿ ಆಕ್ಟ್ ತೆಗೀರಿ. 2 ಕ್ಲೋಸ್ 84 ಡೈರೆಕ್ಟ್ ಇದೆ. ಸೆಕ್ಷನ್ 2 ಕ್ಲೋಸ್ 84 ಶೇರ್ ಮೀನ್ಸ್ ಶೇರ್ ಇನ್ ದಿ ಶೇರ್ ಕ್ಯಾಪಿಟಲ್ of the company includes stocks ಅಂತ ಇದೆ. ಓನ್ಲಿ ಸ್ಟಾಕ್ಸ್ ಇನ್ಕ್ಲೂಡ್ ಇದೆ. ಇಲ್ಲಿ ಏನ್ ಕೇಳಿದಾರೆ? ಮೇನ್ ಶೇರ್ ಇನ್ಕ್ಲೂಡ್ಸ್ ಡಿಬೆಂಚರ್, ಪ್ರಿಫರೆನ್ಸ್ ಶೇರ್ಸ್, ಸ್ಟಾಕ್ಸ್ ಅಂಡ್ ಬಾಂಡ್ಸ್. ನಮ್ಮ ಆನ್ಸರ್ ಸೆಕ್ಷನ್ ಅಲ್ಲಿ ಇರೋದು ಓನ್ಲಿ ಸ್ಟಾಕ್. ಸೆಕ್ಷನ್ 84 ಪ್ರಕಾರ ಓನ್ಲಿ ಸ್ಟಾಕ್. therefore ಆಪ್ಷನ್ ಇಸ್ ಓನ್ಲಿ 3. ಓಕೆ, ಓನ್ಲಿ 3 ಇದೆ ಆನ್ಸರ್. ಇಲ್ಲಿ ಮಾರ್ಕ್ ಮಾಡಿ ಬರ್ತಿದ್ದಿದೆ ಅಂತ. ಯೂನಿವರ್ಸಿಟಿ ಅಲ್ಲಿ 24 ಕ್ವಶನ್, ಆನ್ಸರ್ ಎ. ಹೌದಾ? 24 ಕ್ವಶನ್, ಆನ್ಸರ್ ಎ. ಆಯ್ತಾ? ನೆಕ್ಸ್ಟ್
ವಿಚ್ ಆಫ್ ದಿ ಫಾಲೋವಿಂಗ್ ಲೆಜಿಸ್ಲೇಷನ್ ಹ್ಯಾಸ್ ಬಿನ್ ಇನ್ಕ್ಲೂಡೆಡ್ ಫಾರ್ ದಿ ಸೋಷಿಯಲ್ ಸೆಕ್ಯೂರಿಟಿ ಲೋ. ಇದು ನಮ್ಗೆ ಗೊತ್ತಿಲ್ಲ, ಬಿಡಿ ಓದೇ ಇಲ್ವಲ್ಲ, ಹೆಂಗ್ ಗೊತ್ತಾಗತ್ತೆ? ಇದು ನೋಡಿ, ಇದು ಗೊತ್ತಿಲ್ಲ, ಬಿಡಿ, ಇದು ಪ್ರಾಬ್ಲಮ್. ಬಿಟ್ಟ ನೆಕ್ಸ್ಟ್ ಇದೊಂದು ದೊಡ್ಡ ಕ್ವಶನ್ ಇದೆ. ದೊಡ್ಡ ಕ್ವಶನ್ ಬಿಟ್ಬಿಡಿ, ಅದು ಓದ್ಲಿಕ್ಕೆ ಟೈಮ್ ತಗೊಳುತ್ತೆ. ಅಂಡರ್ ಎಂಪ್ಲಾಯೀಸ್ ಇಂಟ್ರೆಸ್ಟ್ ಇದು ಗೊತ್ತಿಲ್ಲ. ಓಕೆ, ಇದು ಗೊತ್ತಿಲ್ಲ. ಇಲ್ಲಿದೆ ನೋಡಿ, ಡೈರೆಕ್ಟ್ ಕ್ವಶನ್. ದ ಟರ್ಮ್ ಇನ್ಕಮ್ ಇಸ್ ಡಿಸ್ಕ್ರೈಬ್ಡ್ ಇನ್ ದಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅನ್ನ ಓಪನ್ ಮಾಡಿ, ಡೈರೆಕ್ಟ್ ಆಗಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್, ಇನ್ಕಮ್ ಟ್ಯಾಕ್ಸ್. ಮೋಸ್ಟ್ ಬೇರೆ ಸೆಟ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಇರಲ್ಲ. ಓಕೆ, ನನ್ನ ಹತ್ರ ಕೂಡ ಇಲ್ಲ ಅದು. ಇನ್ಕಮ್ ಟ್ಯಾಕ್ಸ್ 21 ಸೆಟ್ AIB ಸೆಟ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿರಲ್ಲ ಅವರು. ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಇಲ್ಲೂ ಇಲ್ಲ. ಓಕೆ, ಬಿಟ್ಬಿಡಿ. ಇನ್ಕಮ್ ಟ್ಯಾಕ್ಸ್ ಎರಡೇ ಕ್ವಶನ್ ಬರೋದು ಅದು, ಅದಕ್ಕೋಸ್ಕರ ಅದನ್ನ ಈ ರೀತಿ ಮಾಡಿದ್ದಾರೆ. ಓಕೆ, ಈ ಕ್ವಶನ್ ಬಿಡಿ. ನೆಕ್ಸ್ಟ್ ಇದು ಬಿಡಿ, ಇದು ಬಿಡಿ, ಇದು ಬಿಡಿ. ಕವರ್ಡ್ ಅಂಡರ್ ಸೆಕ್ಷನ್. ದ ಕಾನ್ಸೆಪ್ಟ್ ಇನ್ವ್ಯಾಲಿಡ್ ಗ್ಯಾರಂಟಿ ಇಸ್ ಕವರ್ಡ್ ಅಂಡರ್. ಈ ರೀತಿ ಸೆಕ್ಷನ್ಸ್ ಇರ್ತಾವಲ್ಲ, ಡೈರೆಕ್ಟ್ ಕ್ವಶನ್ಸ್. ಆ ಡೈರೆಕ್ಟ್ ಕ್ವಶನ್ಸ್ ನ ನೀವು ಚೆಕ್ ಮಾಡಬೇಕು. ಇನ್ವ್ಯಾಲಿಡ್ ಗ್ಯಾರಂಟಿ ಕಮ್ಸ್ ಅಂಡರ್ ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ ಓಪನ್ ಮಾಡಿ ನೋಡಿ, ಕಾಂಟ್ರಾಕ್ಟ್ ಅಂತ ಸೆಕ್ಷನ್ 1. ಫಸ್ಟ್ ಆಪ್ಷನ್ ಏನಿದೆ 143 to 147. ಸೆಕ್ಷನ್ 143 to 147 ನ ಚೆಕ್ ಮಾಡೋದು. ನೋಡಿ, 143 to 147 ಏನಿದೆ? ಗ್ಯಾರಂಟಿ ಆನ್ ಕಾಂಟ್ರಾಕ್ಟ್, ಎಂಪ್ಲಾಯ್ಡ್ ಪ್ರಾಮಿಸರಿ, ಇಂಡಮ್ನಿಟಿ, ಶ್ಯೂರಿಟಿ, ಕೋ-ಶ್ಯೂರಿಟಿ, ಲಯಬಿಲಿಟಿ, ಕೋ-ಶ್ಯೂರಿಟೀಸ್ ಇವೆಲ್ಲ ಇದೆ. 142, 143 ರೈಟ್ಸ್ ಆಫ್ ಶ್ಯೂರಿಟಿ ರೈಟ್ಸ್, ಗ್ಯಾರಂಟಿ ಅಪ್ಟೈನ್ಡ್ ಬೈ ದಿ ಕನ್ಸಲ್ಮೆಂಟ್ ಅಂಡ್ ಇನ್ವ್ಯಾಲಿಡ್. ಆಮೇಲೆ 142, 146 ಇನ್ವ್ಯಾಲಿಡ್ ಗ್ಯಾರಂಟಿ ಬಗ್ಗೆ ಕೇಳಿದ್ದಾರೆ, ಅದನ್ನೇ ಹುಡುಕ್ತಾ ಇರೋದು. 142 and 146. 142 obtained for misappropriation is invalid. Guarantee on the contract that considered shall not be act and until co-surety joins. 146 ಕೇಳಿದ. Co-surety is liable to contribute equally. 142 and 144 guarantee obtained by the misrepresentation is invalid. 144 ಏನಿದೆ? shall not act on it until the coordination joins. ಕನ್ಫ್ಯೂಸ್ ಆಯ್ತಾ? ಓಕೆ, 142 to 144 ಆಯ್ತಾ? ಇಲ್ಲಿದೆ ನೋಡಿ. 143 ಕೂಡ ಇನ್ವ್ಯಾಲಿಡ್ ಅಂತ ಹೇಳುತ್ತೆ. ಇಲ್ಲಿ 142 ಕೂಡ ಇನ್ವ್ಯಾಲಿಡ್ ಅಂತ ಹೇಳುತ್ತೆ. ಇದು ಗ್ಯಾರಂಟಿ ಆನ್ ಕಾಂಟ್ರಾಕ್ಟ್ ದಟ್ ಕ್ರೆಡಿಟರ್ ಶಾಲ್ ನಾಟ್ ಬಿ ಆಕ್ಟ್ ಅಂಟಿಲ್ co-surety joins. co-surety ಜಾಯಿನ್ ಆಗುತ್ತಾನ ಅದು ಇನ್ವ್ಯಾಲಿಡ್ ಆಗಿರುತ್ತೆ. ಸೊ 142, 143, 144 ಅಂತ ನನಗನ್ಸುತ್ತೆ. ಇಲ್ಲಿ 142, 143, 144 ಡಿ ಇಸ್ ದಿ ಆನ್ಸರ್. ನೋಡಿ, 142, 143, 144 ಆಯ್ತಾ? 142, 143, 144 ಮೂರು ಕವರ್ ಆಗಿದೆ. ಡಿ ಇಸ್ ದಿ ಆನ್ಸರ್. 38 ಡಿ ಆನ್ಸರ್. 38 ಡಿ ಆನ್ಸರ್. ಡಿ ಆನ್ಸರ್. ಓಕೆ, ನೆಕ್ಸ್ಟ್ ಈ ಕ್ವಶನ್ ನ ಬಿಡಿ. ನೆಕ್ಸ್ಟ್ ಈ ಕ್ವಶನ್ ದೊಡ್ಡದಾಗಿದೆ, ಇದನ್ನ ಬಿಟ್ಬಿಡಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದಿ ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಕೂಡ ದೊಡ್ಡದಾಗಿದೆ, ಓದ್ಲಿಕ್ಕೆ ಟೈಮ್ ತಗೋತೆ, ಆಮೇಲೆ ನೋಡೋಣ ಸೆಕೆಂಡ್ ರೌಂಡ್ ಅಲ್ಲಿ. ಇದು ಬಿಟ್ಟಾಕಿ ಇಲ್ಲಿದೆ ನೋಡಿ, ಡೈರೆಕ್ಟ್ ಕ್ವಶನ್ ಇದೆ. ರೆಂಟ್ ಫ್ರೀ ಅಕೊಮಡೇಷನ್ ಪ್ರೊವೈಡೆಡ್ ಬೈ ಅನ್ ಎಂಪ್ಲಾಯಿ ಟು ಎಂಪ್ಲಾಯರ್ ಟು ಎಂಪ್ಲಾಯಿ ಈಸ್ ಅಲವೆನ್ಸ್ ಅಂಡರ್ ಸೆಕ್ಷನ್ 10 clause 13A ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಇಲ್ಲೊಂದು ಕ್ವಶನ್ ಇದೆ, ಅಲ್ಲೊಂದು ಕ್ವಶನ್ ಇದೆ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನನ್ನ ಕಡೆ ಬೇರೆ ಆಗ್ತಿಲ್ಲ, ನಿಮ್ಮ ಹತ್ರನೂ ಇರೋದಿಲ್ಲ ಆಲ್ಮೋಸ್ಟ್ ಆಗಿ. ಸೊ ಅದನ್ನು ಕೂಡ ಬಿಡಿ. ನೆಕ್ಸ್ಟ್, ಅಗ್ರಿಮೆಂಟ್ ನಾಟ್ ಎನ್ಫೋರ್ಸಿಬಲ್ ಬೈ ಇಸ್ ಸ್ಟೇಟಸ್ ಆಸ್ ಅ ವೈಡ್ ಅಂಡರ್ ಸೆಕ್ಷನ್. ಇದು ಅಗ್ರಿಮೆಂಟ್ ಬರೋದು ಕಾಂಟ್ರಾಕ್ಟ್ ಅಲ್ಲಿ. ಕಾಂಟ್ರಾಕ್ಟ್ ನೀವು ನೋಡಬಹುದು. ಈ ಡೈರೆಕ್ಟ್ ಕ್ವಶನ್ ಸೆಕ್ಷನ್ ಕೊಟ್ಟಿದ್ದಾರೆ ಅಂತಂದ್ರೆ ಡೈರೆಕ್ಟ್ ಸೆಕ್ಷನ್ ನ ಓಪನ್ ಮಾಡಿ. ಕಾಂಟ್ರಾಕ್ಟ್ ಆಕ್ಟ್ ಸೆಕ್ಷನ್ 2 clause F. ಫಸ್ಟ್ ಆಪ್ಷನ್ ಅಲ್ಲಿ 2 clause F ಇದೆ. 2 clause F ಪ್ರಾಮಿಸರಿ ವಿಚ್ ಫಾರ್ಮ್ ದ ಕನ್ಸಿಡರೇಷನ್ ದ ಪಾರ್ಟ್ ಆಫ್ ದ ಕನ್ಸಿಡರೇಷನ್ ಬಗ್ಗೆ ಹೇಳುತ್ತೆ. ಸೊ 2 clause F ಆನ್ಸರ್ ಅಲ್ಲ. 2 clause G ನೋಡೋಣ. ಏನಿದೆ?
An agreement is not enforceable by law is stated to be a void under which section ಅಂತ ಕೇಳಿದಾರೆ. ಒಂದೇದಂತೂ ಅಲ್ಲ. ಎರಡನೇದು ನೋಡೋಣ. 2 clause G ಇಲ್ಲಿದೆ. 2 clause G. An agreement is not enforceable by law is said to be a void. ಆಯ್ತಾ? ಸೇಮ್ ಆನ್ಸರ್. ಅಲ್ಲಿ ಏನು ಚೇಂಜಸ್ ಇರಲ್ಲ. ಡೈರೆಕ್ಟ್ ಕ್ವಶನ್ಸ್ ಇದು. ಬಿ ಇಸ್ ದಿ ಆನ್ಸರ್. ಸೊ ಬಿ ನ ಇಲ್ಲಿ ಬರೆದಿದೀವಿ ಅಂತ ಮಾರ್ಕ್ ಮಾಡಿ. 43 ಬಿ ಆನ್ಸರ್. ಈ ರೀತಿ ನೆಕ್ಸ್ಟ್ ನೋಡಿ, ಇಲ್ಲೆಲ್ಲ ಡೈರೆಕ್ಟ್ ಕ್ವಶನ್ಸ್ ನಿಮ್ಗೆ ಸಿಗ್ತಾ ಇದೆ. ಆಲ್ಮೋಸ್ಟ್ ಒಂದು ಕ್ವಶನ್ ಪೇಪರ್ ಅಲ್ಲಿ ಏನಿಲ್ಲ ಅಂತಂದ್ರು 40 ಕ್ವಶನ್ಸ್ ಡೈರೆಕ್ಟ್ ಆಗಿ ಬರುತ್ತೆ. ಮಿನಿಮಮ್ ಅಂತಂದ್ರು 30 ಕ್ವಶನ್ಸ್ ನಿಮ್ಗೆ ಡೈರೆಕ್ಟ್ ಕ್ವಶನ್ ಬಂದೇ ಬರುತ್ತೆ. ಎಷ್ಟೇ ಟಫ್ ಕ್ವಶನ್ ಇದ್ರೂ 30 ಕ್ವಶನ್ ನಿಮ್ಗೆ ಡೈರೆಕ್ಟ್ ಕ್ವಶನ್ಸ್ ಕೊಟ್ಟಿರ್ತಾರೆ. ಓಕೆ, ಡೈರೆಕ್ಟ್ ಕ್ವಶನ್ ಅಲ್ಲಿ ನೋಡಿ, ಇಲ್ಲಿ ನೋಡಿ, ಕಾಂಟ್ರಾಕ್ಟ್ ಬಗ್ಗೆನೇ ಇದೆ. ವಾಟ್ ಈಸ್ ಲಾ ಆಫ್ ಕಾಂಟ್ರಾಕ್ಟ್ ಡಿಪೆಂಡ್ಸ್ ಅಂಡರ್ ವಿಚ್ ಸೆಕ್ಷನ್? ಸೆಕ್ಷನ್ 6, 7, ಸೆಕ್ಷನ್ 6, 7 and 5, 4. ಡೈರೆಕ್ಟ್ ಕಾಂಟ್ರಾಕ್ಟ್ ಓಪನ್ ಮಾಡಿ. ಸೆಕ್ಷನ್ 6 ರಿವೊಲ್ಯೂಷನ್ ಹೌ ಮೇಡ್, ರಿವೋಕೇಶನ್ ಹೌ ಮೇಡ್ ಅಂತಿದೆ. ರಿವೋಕೇಶನ್ ಬಗ್ಗೆ ಇಲ್ಲೆಲ್ಲೂ ಕೇಳೇ ಇಲ್ಲ. ಓಕೆ, ದ ಲಾ ಆಫ್ ಕಾಂಟ್ರಾಕ್ಟ್ ಡೆಫಿನೇಷನ್ ಆಫ್ ಲಾ ಆಫ್ ಕಾಂಟ್ರಾಕ್ಟ್ ಬಗ್ಗೆ ಇದೆ. ಓಕೆ, ನೆಕ್ಸ್ಟ್ ಸೆಕ್ಷನ್ 7 ಅಕ್ಸೆಪ್ಟೆನ್ಸ್ ಮಸ್ಟ್ ಬಿ ಅಬ್ಸಲ್ಯೂಟ್, ಅದು ಅಲ್ಲ. ರಿವೋಕೇಶನ್ ಆಫ್ ದ ಪ್ರಪೋಸಲ್ ಅಂಡ್ ಅಕ್ಸೆಪ್ಟೆನ್ಸ್ ಅಲ್ಲ. ಕಮ್ಯುನಿಕೇಶನ್ ವೆನ್ ಕಂಪ್ಲೀಟ್ ನಮ್ಗೆ ಗೊತ್ತಾಗ್ತಾ ಇಲ್ಲ. 4, 5, 6, 7 ಕೂಡ ನೋಡಿದ್ರು ಗೊತ್ತಾಗ್ತದೆ. ಸೊ ನಾವೇನ್ ಮಾಡೋಣ, ಸೆಕ್ಷನ್ 6 ನ ಓಪನ್ ಮಾಡೋಣ. ಸೆಕ್ಷನ್ 3 ಪೇಜ್ 3. ಸೆಕ್ಷನ್ 6 ನ ಓಪನ್ ಮಾಡೋಣ. ಇಲ್ಲಿದೆ, ದ ಪ್ರಪೋಸಲ್ ಈಸ್ ರಿವೋಕ್ಡ್, ಕಮ್ಯುನಿಕೇಶನ್ ನೋಟಿಸ್. ಸೊ ಇದ್ರಲ್ಲಿ ಡೆಫಿನೇಷನ್ ಬಗ್ಗೆ ಏನು ಕೊಟ್ಟಿಲ್ಲ. ಸೆಕ್ಷನ್ 7 ನೋಡೋಣ. ಓಕೆ, ನಾ ಏನು ಓದೇ ಇಲ್ಲ ಅಂತಾನೆ ನಾವು ಸಾಲ್ವ್ ಮಾಡ್ತಾ ಇರೋದು. ಆ ರೀತಿ ಸಾಲ್ವ್ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ತಗೋಬಹುದು ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇನ್ ಆರ್ಡರ್ ಟು ಕನ್ವರ್ಟ್ ದಿ ಪ್ರಪೋಸಲ್, ಸೆಕ್ಷನ್ 7 acceptance must be absolute and unqualified, be expressed usual and so on. ಇದರಲ್ಲೂ ಕೂಡ ಎಲ್ಲೋ ಡೆಫಿನೇಷನ್ ಬಗ್ಗೆ ನನಗೆ ಕಾಣಿಸ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಸೆಕ್ಷನ್ 4 ಹೌದಾ? ಸೆಕ್ಷನ್ 4 the communication of the proposal is complete when the knowledge of the person who is made in the communication. ಇಲ್ಲಿ ಏನು ಗೊತ್ತಾಗ್ತಾ ಇಲ್ಲ. ಈ ವಾಕ್ಯವನ್ನ ನೋಡಿ, ಎ ಪ್ರಪೋಸಲ್ ಮೇ ಬಿ ರಿವೋಕ್ಡ್ ಎಟ್ ಎನಿ ಟೈಮ್. ಇದನ್ನ ನೋಡ್ಬಿಟ್ಟು ಇದನ್ನ ಕಂಪೇರ್ ಮಾಡಿ, ಯಾವ್ದಾದ್ರು ಸೆಕ್ಷನ್ ಅಲ್ಲಿ ಸಿಗುತ್ತಾ ಅಥವಾ ಇಲ್ವಾ ಅಂತ. ಸೆಕ್ಷನ್ 5 ನೋಡ್ಬೋದು ನೀವು. ಇಲ್ಲಿ ನೋಡಿ, ಎ ಪ್ರಪೋಸಲ್ ಮೇ ಬಿ ರಿವೋಕ್ಡ್ ಎಟ್ ಎನಿ ಟೈಮ್ ಬಿಫೋರ್ ದಿ ಕಮ್ಯುನಿಕೇಶನ್. ಹೌದಾ? ಸೇಮ್ ಟು ಸೇಮ್ ಸೆಕ್ಷನ್ ಇದೆ. ಅಂದ್ರೆ ಸೆಕ್ಷನ್ 5 ನೇ ಆನ್ಸರ್. ಏನು ತಲೆನೇ ಕೆಡಿಸ್ಕೊಳ್ಬೇಡಿ. ಸೆಕ್ಷನ್ 5 ಇಸ್ ದಿ ಆನ್ಸರ್. ಸೆಕ್ಷನ್ 5 ನ ಮಾರ್ಕ್ ಮಾಡಿಬಿಡಿ. 44 ಸೆಕ್ಷನ್ ಆಪ್ಷನ್ ಸಿ. ಆಯ್ತು ನೋಡಿ, ಇಲ್ಲಿ ಡೈರೆಕ್ಟ್ ಕ್ವಶನ್ ಇದೆ. ಲಾ ಆಫ್ ದಿ ಕಾಂಟ್ರಾಕ್ಟ್ ಡಿಪೆಂಡ್ಸ್, ಪ್ರಪೋಸಲ್ ಮೇ ಬಿ ರಿವೋಕ್ಡ್ ಅಟ್ ಎನಿ ಟೈಮ್. ನಾವು ಸೆಕ್ಷನ್ ಓಪನ್ ಮಾಡಿ ನೋಡಿದ್ರೆ ಸೆಕ್ಷನ್ 6, 7 ಅಲ್ಲಿ ಇಲ್ಲ, ಸೆಕ್ಷನ್ 5 ಅಲ್ಲಿ ಅದು ಸೇಮ್ ಆಸ್ ಇಟ್ ಇಸ್ ಡೆಫಿನೇಷನ್ ಕೊಟ್ಟಿದ್ದಾರೆ. ಸೊ ಸೆಕ್ಷನ್ 5 ಇಸ್ ದಿ ಆನ್ಸರ್. ಡೈರೆಕ್ಟ್ ಕ್ವಶನ್ಸ್, ನೋ ಕನ್ಫ್ಯೂಷನ್ಸ್. ಓಕೆ, ಇಲ್ಲಿಯೂ ಯಾವುದೇ ರೀತಿಯಾದಂತಹ ಡೈರೆಕ್ಟ್ ಕ್ವಶನ್ ಇಲ್ಲ. ಇಲ್ಲಿಯೂ ಟು ದಿ ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಗೊತ್ತಿಲ್ಲ, ಈ ಕ್ವಶನ್ ಗೊತ್ತಿಲ್ಲ. ನೆಕ್ಸ್ಟ್ ಕ್ವಶನ್, ಇದು ದೊಡ್ಡ ಕ್ವಶನ್ ಇದೆ, ಓದ್ಲಿಕ್ಕೆ ಟೈಮ್ ತಗೊಳುತ್ತೆ, ಬಿಟ್ಬಿಡಿ. ಇದು ಡೈರೆಕ್ಟ್ ಕ್ವಶನ್ ಇಲ್ಲ, ಬಿಟ್ಬಿಡಿ. ಓಕೆ, ಇಲ್ಲಿದೆ ನೋಡಿ ಡೈರೆಕ್ಟ್ ಕ್ವಶನ್. ಸೆಕ್ಷನ್ 31 ಆಫ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್. ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅನ್ನ ಓಪನ್ ಮಾಡಿ ಬಿಡುದು. ಮುಂದೆ ಅದರಲ್ಲಿ ಇರುವಂತಹ ಸೆಕ್ಷನ್ 31 ಇಲ್ಲಿದೆ ನೋಡಿ, ಡೈರೆಕ್ಟ್ ಇಂಡೆಕ್ಸ್ ನೋಡಿ. ಸೆಕ್ಷನ್ 31 ಪ್ರಕಾರ ವೆನ್ ಕ್ಯಾನ್ಸಲೇಷನ್ ಮೇ ಬಿ ಆರ್ಡರ್ಡ್, ಕ್ಯಾನ್ಸಲೇಷನ್ ನ ಯಾವಾಗ ಮಾಡಬಹುದು ಅಂತ. ರಿಲೇಟೆಡ್ ಟು ಡಿಕ್ಲರೇಟರಿ ಡಿಕ್ರೀಸ್, ಪರ್ಪೆಂಚುವಲ್ ಇಂಜಂಕ್ಷನ್ಸ್, ರಿಸಿಷನ್ ಆಫ್ ದಿ ಕಾಂಟ್ರಾಕ್ಟ್, ಕ್ಯಾನ್ಸಲೇಷನ್ ಆಫ್ ಇನ್ಸ್ಟ್ರೂಮೆಂಟ್ಸ್. ಇಲ್ಲೇನಿದೆ ಕ್ಯಾನ್ಸಲೇಷನ್, ಇಲ್ಲೂ ಕ್ಯಾನ್ಸಲೇಷನ್. ಸೊ ಡಿ ಇಸ್ ದಿ ಆನ್ಸರ್. 49 ಅಲ್ಲಿ ಡಿ ಆನ್ಸರ್ ನ ಮಾರ್ಕ್ ಮಾಡೋಣ. 49 ಡಿ ಆನ್ಸರ್. ನೆಕ್ಸ್ಟ್ ಈ ಕ್ವಶನ್ ಬಗ್ಗೆ ನನಗೆ ಗೊತ್ತಿಲ್ಲ. ಈ ಕ್ವಶನ್ ನೋಡ್ಬೋದು. ಬೈ ವಿಚ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ವಾಸ್ ಕ್ಲಾಸ್ 4B ಇನ್ಸರ್ಟೆಡ್ ಇನ್ ಟು ದಿ ಆರ್ಟಿಕಲ್ 16. ಅಮೆಂಡ್ಮೆಂಟ್ಸ್ ಗಳನ್ನ ಬೇರೆಕ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ನೀವು ಟೆನ್ಷನ್ ತಗೋಬೇಡಿ. ಬೇರೆಕ್ಸ್ ಕೆಳಗಡೆ ಫುಟ್ ನೋಟ್ ಅಲ್ಲಿ ನೀವು ನೋಡಬಹುದು.
ಕಾನ್ಸ್ಟಿಟ್ಯೂಷನ್ ಓಪನ್ ಮಾಡಿ ನೋಡಿ ಎಷ್ಟು ಸಲೀಸಾಗಿ ಬೇಲೆಟ್ ಸಿಗುತ್ತೆ ಈ ರೀತಿ ಇಟ್ಕೊಂಡ್ರೆ. ಆರ್ಟಿಕಲ್ 16 ಓಪನ್ ಮಾಡಿ. 4B ಇನ್ಸರ್ಟ್ ಯಾವಾಗ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. 4B ನ ಇಲ್ಲಿ ನೋಡಿ 4B ಇದರಲ್ಲಿ ಒಂದು ಮೇಲೆ 4 ನಂಬರ್ ಅಂತ ಬರ್ದಿದ್ದಾರೆ, ನೋಡ್ಬೋದು ನೀವು. ಇಲ್ಲಿದೆ ನೋಡಿ 4, ಅದು ಪುಟ್ ನೋಟ್ ನಂಬರ್ ಅದು. ಮತ್ತೆ ಆ ಪುಟ್ ನೋಟ್ ನಂಬರ್ನ ಇಲ್ಲಿ 4 ನಂಬರ್ ನೋಡ್ಬೋದು. ಇಲ್ಲಿ ನೋಡಿ, ಇನ್ಸರ್ಟೆಡ್ ಬೈ ಕಾನ್ಸ್ಟಿಟ್ಯೂಷನ್ 81st ಅಮೆಂಡ್ಮೆಂಟ್ಸ್ ಆಕ್ಟ್ 2000 ಅಂದ್ರೆ 81ನೇ ತಿದ್ದುಪಡಿಯಲ್ಲಿ ಇದನ್ನ ಇನ್ಸರ್ಷನ್ ಮಾಡಿದ್ದಾರೆ ಅಂತ ಅರ್ಥ. ಇಲ್ಲಿ ನೋಡಿ ಆಪ್ಷನ್ಗಳಲ್ಲಿ 81 ಇದೆಯಾ? ಓಕೆ, 77 ಇದೆ, 85 ಇದೆ, 81 ಇದೆ. ದಿಸ್ ಇಸ್ ದ ಆನ್ಸರ್. ಡೈರೆಕ್ಟ್ ಕ್ವಶನ್, ನೀವೇನು ಸ್ಟಡಿ ಮಾಡೋ ಅವಶ್ಯಕತೆನೇ ಇಲ್ಲ. 51 ಆಪ್ಷನ್ ಸಿ. 51 ಆಪ್ಷನ್ ಸಿ. ಎಷ್ಟು ಈಸಿಯಾಗಿ ಮಾಡಿರ್ತಾರೆ ಅಂತಂದ್ರೆ ನೀವು ಟೆಕ್ನಿಕ್ ಬೇಕು ಪಾಸ್ ಆಗ್ಲಿಕ್ಕೆ. ಇದಾಯ್ತಾ? ಇದರಲ್ಲಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್, ಇದನ್ನೆಲ್ಲ ಥಿಂಕ್ ಮಾಡ್ಲಿಕ್ಕೆ ಟೈಮ್ ಬೇಕು. ಬಿಟ್ಬಿಡಿ. ಫೇರ್ ಹೌಸಿಂಗ್ ಆಕ್ಟ್ 2004 ಇದು ಬಿಡಿ. ಇದು ಡೈರೆಕ್ಟ್ ಕ್ವಶನ್ ಇಲ್ಲ ಬಿಡಿ. ಇಲ್ಲೊಂದಿದೆ ನೋಡಿ, ಆರ್ಟಿಕಲ್ ಡೈರೆಕ್ಟ್ ಕೊಟ್ಟಿದಾರಲ್ಲ, ನಾವು ಇದನ್ನ ನೋಡ್ಬೋದು. ವಿಚ್ ಆಫ್ ದಿ ಫಾಲೋವಿಂಗ್ ಆರ್ಟಿಕಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಿಕ್ಲೇರ್ಸ್ ದಟ್ ದಿ ಸುಪ್ರೀಂ ಕೋರ್ಟ್ ಶಾಲ್ ಬಿ ಎ ಕೋರ್ಟ್ ಆಫ್ ರೆಕಾರ್ಡ್? ಆರ್ಟಿಕಲ್ 129 ನ ಓಪನ್ ಮಾಡಿ. ಫಸ್ಟ್ ಆಪ್ಷನ್ 1, 2, 3 ಈ ರೀತಿ ಚೆಕ್ ಮಾಡೋದು. ಓಕೆ, ಇಂಡೆಕ್ಸ್. ಫಸ್ಟ್ ಇಂಡೆಕ್ಸ್ ಆರ್ಟಿಕಲ್ 129 ಸುಪ್ರೀಂ ಕೋರ್ಟ್ ಟು ಬಿ ಎ ಕೋರ್ಟ್ ಆಫ್ ರೆಕಾರ್ಡ್ ನೋಡ್ಬೋದು. ನೋಡಿ 129 ಸುಪ್ರೀಂ ಕೋರ್ಟ್ ಟು ಬಿ ದ ಕೋರ್ಟ್ ಆಫ್ ರೆಕಾರ್ಡ್ ಅಂದ್ರೆ ಆಪ್ಷನ್ ಎ ಐತೆ ಆನ್ಸರ್. ನೀವು ಮುಂದೆ ಸರ್ಚ್ ಮಾಡೋ ಅವಶ್ಯಕತೆನೇ ಇಲ್ಲ. ಇದು ಮಾರ್ಕ್ ಆಯ್ತು, 55 ಕೂಡ ಬರದೆ ಅಂತ ಅರ್ಥ. ಯಾವುದು 55 ಆಯ್ತು. ನೆಕ್ಸ್ಟ್ ಈಗ 50 ಕ್ವಶನ್ ಅಲ್ಲಿ ನಮಗೆ 10 ಕ್ವಶನ್ ಆಲ್ರೆಡಿ ಸಿಕ್ಕಂಗೆ. ನೆಕ್ಸ್ಟ್ ಅಥಾರಿಟಿ ಫಾರ್ ದಿ ಪರ್ಪಸ್ ಆಫ್ ಆರ್ಟಿಕಲ್ 12 ಇದು ಕೇಸ್ ಲಾಸ್ ಇದೆ ಬಿಡಿ. ಓಕೆ, ಇದು ಬಿಟ್ಟಕ್ಕೆ ಇದು ಬಿಡಿ. ಭಾರತೀಯ ಕ್ರಿಮಿನಲ್ ಫೋರ್ಸ್ ಇದು ಬಿಡಿ. ಡೈರೆಕ್ಟ್ ಕ್ವಶನ್ ಇಲ್ಲ, ಸೊ ಅದಕ್ಕೋಸ್ಕರ ಬಿಡ್ತಾ ಇದ್ದೀನಿ. ಇಲ್ಲಿದೆ ನೋಡಿ ಡೈರೆಕ್ಟ್ ಕ್ವಶನ್. ಇಲ್ಲಿ ಡೈರೆಕ್ಟ್ ಕ್ವಶನ್ ಕೊಟ್ಟಿದ್ದಾರೆ. ಸೆಕ್ಷನ್ 182 ಕ್ಲಾಸ್ 1 ಅಂತ ಕೊಟ್ಟಿದ್ದಾರೆ. ಸೆಕ್ಷನ್ 182 ಕ್ಲಾಸ್ 1 ಭಾರತೀಯ ನ್ಯಾಯ ಸಂಹಿತ ಹೊಸ ಕಾನೂನು. ನಾವು ಓಪನ್ ಮಾಡೋಣ. ಭಾರತೀಯ ನ್ಯಾಯ ಸಂಹಿತ ಹೊಸ ಕಾನೂನು ಓಪನ್ ಮಾಡೋಣ. ಏನು ಸೆಕ್ಷನ್ 182 ಕ್ಲಾಸ್ 1 ಅಲ್ಲಿ ಕೇಳಿದ್ದಾರೆ. ಸೆಕ್ಷನ್ 182 ಕ್ಲಾಸ್ 1 182 clause 1 where makes causes to be made uses of any purpose delivers any person any document purporting to be or in any way resembling or so nearly resembling to be calculated to disuse and any currency note or bank note shall be punished with a fine which may be extended to 300 rupees. ಅಂತಂದ್ರೆ ಇಲ್ಲಿ ಪನಿಷ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ? 300 ರೂಪೀಸ್. ಮ್ಯಾಕ್ಸಿಮಮ್ ಫೈನ್ ಎಷ್ಟು ಕೇಳಿದ್ದಾರೆ ಇಲ್ಲಿ ಕ್ವಶನ್ ಅಲ್ಲಿ ನೋಡಿ. ಮ್ಯಾಕ್ಸಿಮಮ್ ಫೈನ್ ಎಷ್ಟಿದೆ ಅಂತ ಇಲ್ಲಿ 300 ರೂಪೀಸ್ ಅಂತ ಫಸ್ಟ್ ಆಪ್ಷನ್ ಅಲ್ಲೇ ಇದೆ. ಸೊ ಆನ್ಸರ್ ಇಸ್ ದಿ ಆನ್ಸರ್. ಡೈರೆಕ್ಟ್ ಕ್ವಶನ್ is the 60 is the answer. 60 is the answer. ಓಕೆ, ಈ ರೀತಿಯಾಗಿ ಪೂರ್ತಿಯಾಗಿ ನಿಮ್ಮ ಮುಂದೆನೆ ಸಾಲ್ವ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯಾದಂತಹ ಎಡಿಟ್ ಇಲ್ಲ ಇದರಲ್ಲಿ. ಓಕೆ, ಇವು ಗೊತ್ತಿಲ್ಲ. ಇಲ್ಲಿ ಡೈರೆಕ್ಟ್ ಕೊಟ್ಟಿದ್ದಾರೆ ನೋಡಿ. ವಿಚ್ ಆರ್ಟಿಕಲ್ ಡೀಲ್ಸ್ ವಿತ್ ದಿ ಪವರ್ಸ್, ಪ್ರಿವಿಲೇಜಸ್ ಅಂಡ್ ಇಮ್ಯುನಿಟೀಸ್ ಆಫ್ ದಿ ಪಾರ್ಲಿಮೆಂಟ್ಸ್ ಅಂಡ್ ಇಟ್ ಮೆಂಬರ್ಸ್? ಆರ್ಟಿಕಲ್ 108 ಓಪನ್ ಮಾಡಿ. ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 108 ಇಂಡೆಕ್ಸ್. ಫಸ್ಟ್ ಇಂಡೆಕ್ಸ್ ಟೆಕ್ನಿಕ್. ಫಸ್ಟ್ ಇಂಡೆಕ್ಸ್ ಜಾಯಿಂಟ್ ಸಿಟ್ಟಿಂಗ್ ಆಫ್ ಬೋತ್ ಹೌಸಸ್ ಇನ್ ಸರ್ಟನ್ ಕೇಸಸ್. ಲೆಜಿಸ್ಲೇಟಿವ್ ಪ್ರೊಸೀಜರ್ ಇದೆ. ಇಲ್ಲಿ ಏನ್ ಕೇಳಿದ್ದಾರೆ? ವಿಚ್ ಆರ್ಟಿಕಲ್ ಡೀಲ್ಸ್ ವಿತ್ ದಿ ಪವರ್ ಅಂಡ್ ಪ್ರಿವಿಲೇಜಸ್ ಅಂಡ್ ಇಮ್ಯುನಿಟೀಸ್ ಆಫ್ ದಿ ಪಾರ್ಲಿಮೆಂಟ್ಸ್ ಅಂಡ್ ಇಟ್ ಮೆಂಬರ್ಸ್. ಪಾರ್ಲಿಮೆಂಟಿನ ಮೆಂಬರ್ಸ್ ಗಳ ಬಗ್ಗೆ ಇರುವಂತಹ ಪವರ್ ಗಳೆಲ್ಲ ಕೇಳಿದ್ದಾರೆ. ಲೆಜಿಸ್ಲೇಟಿವ್ ಪ್ರೊಸೀಜರ್ ಅಲ್ಲಿ
ಆರ್ಟಿಕಲ್ 108 ಮತ್ತೆ 102 ಡಿಸ್ಕ್ವಾಲಿಫಿಕೇಶನ್ ಇದೆ. 107 ಏನಿದೆ, ಪ್ರೊವಿಷನ್ಸ್ ಟು ಇಂಟ್ರೊಡ್ಯೂಸ್ ದಿ ಪಾಸಿಂಗ್ ಆಫ್ ಬಿಲ್ ಇದೆ. 105 ಇಲ್ಲಿ ಏನಿದೆ, ಪವರ್ ಅಂಡ್ ಪ್ರಿವಿಲೇಜಸ್ ಆಫ್ ಹೌಸಸ್ ಪಾರ್ಲಿಮೆಂಟ್ ಆಫ್ ದಿ ಮೆಂಬರ್ಸ್ ಆಫ್ ದಿ, ಇಲ್ಲಿದೆ ನೋಡಿ ಆರ್ಟಿಕಲ್ 105 ಇಸ್ ದಿ ಆನ್ಸರ್. ಗೊತ್ತಾ, ಆರ್ಟಿಕಲ್ 105 ಇಸ್ ದಿ ಆನ್ಸರ್, ಡಿ ಇಸ್ ದಿ ಆಪ್ಷನ್. ಅದಕ್ಕೋಸ್ಕರ ಒಂದೊಂದು ಆಪ್ಷನ್ ಚೆಕ್ ಮಾಡ್ಬೇಕು. ಆರ್ಟಿಕಲ್ ಡಿ ಇಸ್ ದಿ ಆನ್ಸರ್. 64 ಡಿ ಆನ್ಸರ್. ಓಕೆ, ನೆಕ್ಸ್ಟ್ GST ಟ್ಯಾಕ್ಸ್. ಇದು ನಮ್ಮ ಹತ್ರ ಇಲ್ಲ, ಟ್ಯಾಕ್ಸ್ ಬೇರೆಟ್ಸ್ ಎಲ್ಲ ಬಿಟ್ಟು. ಓಕೆ, ಇದು ನೋಡಿ, ನ್ಯೂ ಅಫೆನ್ಸ್ ಆಫ್ ಸ್ನ್ಯಾಚಿಂಗ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ಡ್ ಇನ್ BNS ನಲ್ಲಿ ಸ್ನ್ಯಾಚಿಂಗ್ ಅಂತ ಅಫೆನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಯಾವ ಸೆಕ್ಷನ್ ಕೊಟ್ಟಿದ್ದಾರೆ ಇಲ್ಲ ಆಲ್ರೆಡಿ. ಇದನ್ನ ಕಂಪೇರ್ ಮಾಡಿ ಯಾವ್ದು ಕರೆಕ್ಟ್ ಅಂತ ತಿಳ್ಕೊಂಡ್ರೆ ಆಯ್ತು. ಸೆಕ್ಷನ್ 305 ಇಂಡೆಕ್ಸ್ ಓಪನ್ ಮಾಡಿದ್ರೆ ಆಯ್ತು. ಇಲ್ಲಿ ನೋಡಿ, ಥೆಫ್ಟ್ ಇದೆ 305. 304 ಸ್ನ್ಯಾಚಿಂಗ್. ಆನ್ಸರ್ ಬಿ ಇಸ್ ದಿ ಆನ್ಸರ್. 66 ಬಿ ಆನ್ಸರ್. 66 OMR ಅಲ್ಲಿ ಬಿ ಆನ್ಸರ್ ನ ಮಾರ್ಕ್ ಮಾಡಿ. ಓಕೆ, 67 ದೊಡ್ಡ ಕ್ವಶನ್ ಬಿಟ್ಬಿಡಿ. BNSS FIR ಇಸ್ ನೋನ್ ಆಸ್, ಇದು ಗೊತ್ತಿಲ್ಲ ಬಿಡಿ. ಇಲ್ಲಿ ಸೆಕ್ಷನ್ ಕೊಟ್ಟಿದ್ದಾರೆ ನೋಡಿ, ಇದು ಗೊತ್ತು, ಆದ್ರೆ ನಾ ಏನು ಸ್ಟಡಿ ಮಾಡಿಲ್ಲ ಅಂತ ನಿಮಗೆ ಹೇಳ್ತಾ ಇರೋದು. ಸ್ಟಡಿ ಮಾಡದ್ಲೇ ಯಾವ ರೀತಿ ನೀವು AIB ಪಾಸ್ ಮಾಡಬಹುದು ಅಂತ ಈ ಸೊಲ್ಯೂಷನ್. ಓಕೆ, BNSS ಮ್ಯಾನ್ಯುವಲ್ ಫಾರೆನ್ಸಿಕ್ ಸೈನ್ಸ್ ಏನ್ ಕೊಟ್ಟಿದ್ದಾರೆ, ಎವಿಡೆನ್ಸ್ ಅಫೆನ್ಸಸ್ ಪನಿಷಬಲ್ ವಿತ್ ಪ್ರಿಸಮ್ ಅಟ್ ಲೀಸ್ಟ್ ಇದು ಏರ್ ಕೊಟ್ಟಿದ್ದಾರೆ. ಯಾವ ಸೆಕ್ಷನ್ ಅನ್ನೋದು ನಮ್ಗೆ ಗೊತ್ತಿಲ್ಲ, ಸೊ ಬಿಟ್ಟಾಕಿ. ಅಲೌಸ್ ದಿ ಟ್ರಯಲ್ ಆಬ್ಸೆನ್ಸಿ ಆಫ್ ಪ್ರೊಕ್ಲೇಮ್ಡ್ ಅಫೆಂಡರ್ಸ್, ಘೋಷಿತ ಅಪರಾಧಿಗಳ ಗೈರು ಹಾಜರಲ್ಲಿ ವಿಚಾರಣೆಗಳನ್ನು ಅನುಮತಿಸುತ್ತದೆ. ಯಾವ ಸೆಕ್ಷನ್, ವಿಚ್ ಸೆಕ್ಷನ್ ಅಂತ ಕೇಳಿದ್ದಾರೆ, ಸೆಕ್ಷನ್ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ BNSS ನ ಸೆಕ್ಷನ್ ಓಪನ್ ಮಾಡಿಬಿಟ್ರೆ ಆಯ್ತು. ಸೆಕ್ಷನ್ ಓಪನ್ ಮಾಡಿ 356 ಫಸ್ಟ್ ಆಪ್ಷನ್ ಏನಿದೆ 356 ಇಂಡೆಕ್ಸ್. ಫಸ್ಟ್ ಆಫ್ ಆಲ್ ಇಂಡೆಕ್ಸ್, ಎನ್ಕ್ವೈರಿ ಟ್ರಯಲ್ ಜಜ್ಮೆಂಟ್ ಇನ್ ಅಬ್ಸೆನ್ಸ್ ಆಫ್ ಪ್ರೊಕ್ಲೇಮ್ಡ್ ಅಫೆಂಡರ್ಸ್ 356 ಅದನ್ನೇ ಕೇಳಿದಾರೆ ಅವರು. ಹೌದಾ, ಟ್ರಯಲ್ ಸಬ್ಸ್ಟೆನ್ಸಿ ಆಫ್ ಪ್ರೊಕ್ಲೇಮ್ಡ್ ಅಫೆಂಡರ್ಸ್ ಇಲ್ಲ, ಅಫೆಂಡರ್ಸ್ ಸಿಗದೇ ಇದ್ದಾಗ ಯಾವ ಟ್ರಯಲ್ ಮಾಡಬಹುದು ಅಂತ ಯಾವ ಸೆಕ್ಷನ್ ಹೇಳುತ್ತೆ ಅಂತ ಕೇಳಿದಾರೆ ಅವರು. 356 ಹೇಳುತ್ತೆ ಆಕ್ಟ್ ಪ್ರಕಾರ. 70 is the answer. 70A. ಓಕೆ, ನೆಕ್ಸ್ಟ್ ಕ್ವಶನ್. BNSS ಪ್ರಕಾರ ಎಲೆಕ್ಟ್ರಾನಿಕ್ ಮೋಡ್ ಅಲ್ಲಿ ಟ್ರಯಲ್ ನ ಯಾವ ಸೆಕ್ಷನ್ ಅಲ್ಲಿ ಮಾಡಬಹುದು ಅಂತ ಕ್ವಶನ್ ಇದೆ. ನಾವು ಸೆಕ್ಷನ್ ಓಪನ್ ಮಾಡಿ ನೋಡೋಣ. BNSS 430 ಓಪನ್ ಮಾಡೋಣ. ಇಂಡೆಕ್ಸ್ ಓಪನ್ ಮಾಡೋದು, ಡೈರೆಕ್ಟ್ ಇಂಡೆಕ್ಸ್ 430. ಸಸ್ಪೆನ್ಸ್ ಆಫ್ ದಿ ಸೆಂಟೆನ್ಸ್ ಇದಲ್ಲ. ಓಕೆ, ನೆಕ್ಸ್ಟ್ ಆಪ್ಷನ್ 530 ಓಪನ್ ಮಾಡಿ. 530 ನೋಡಿ, ಟ್ರಯಲ್ ಅಂಡ್ ಪ್ರೊಸೀಡಿಂಗ್ಸ್ ಟು ಬಿ ಹೆಲ್ಡ್ ಇನ್ ಎಲೆಕ್ಟ್ರಾನಿಕ್ ಮೋಡ್ ಅಲ್ಲಿ ಇದೆ ನೋಡಿ. ಆಪ್ಷನ್ ಬಿ ಇಸ್ ದಿ ಆನ್ಸರ್. 71 ಮಾರ್ಕ್ ಮಾಡಿದ್ದೀನಿ. ಆಮೇಲೆ 71 ಗೆ ಇಲ್ಲಿ ರೋಲ್ ಹಾಕ್ಬಿಡುದು. ಓಕೆ, ಆಯ್ತು. ನೆಕ್ಸ್ಟ್ ಇನ್ನೊಂದು BNSS ಅಲ್ಲಿ ಇನ್ನೊಂದು ಕ್ವಶನ್ ಕೇಳಿದಾರೆ ನೋಡಿ. BNSS ರಿಪೀಲ್ ಆಗಿದೆ, CRPC ರಿಪೀಲ್ ಆಗಿದೆ ಅಂತ BNSS ಅಲ್ಲಿ ಯಾವ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಓಕೆ, ಸೆಕ್ಷನ್ 2 ಫಸ್ಟ್ ಆಪ್ಷನ್ ಇದೆ. ಸೆಕ್ಷನ್ 2 ಅಲ್ಲಿ ಏನೂ ಇಲ್ಲ, ಡೆಫಿನೇಷನ್ಸ್ ಇದೆ. ಆಮೇಲೆ ನೆಕ್ಸ್ಟ್ ಆಪ್ಷನ್ ಸೆಕ್ಷನ್ 1 ಅಲ್ಲಿ ಶಾರ್ಟ್ ಟೈಟಲ್ ಇದೆ. ಸೆಕ್ಷನ್ 531 ಆಲ್ಮೋಸ್ಟ್ ಎಲ್ಲ ಬೇರೆಟ್ಸ್ ಅಲ್ಲಿ ಲಾಸ್ಟ್ ಸೆಕ್ಷನ್ ರಿಪೀಲ್ ಅಂಡ್ ಸೇವಿಂಗ್ಸ್ ಇರುತ್ತೆ. ಓಕೆ, ಅದೇ ರೀತಿ ಇಲ್ಲಿ ಕೂಡ 531 ರಿಪೀಲ್ಸ್ ಅಂಡ್ ಸೇವಿಂಗ್ಸ್ ಅಂದ್ರೆ ಹಿಂದೆ ಆಗಿರುವಂತಹ ಆಕ್ಟ್ ನ ರಿಪೀಲ್ ಮಾಡಿ ಈ ಆಕ್ಟ್ ಬಂದಿದೆ ಅಂತ ಅದರಲ್ಲಿ ಕೊಟ್ಟಿರ್ತಾರೆ. ಸೊ ಆನ್ಸರ್ ಇಸ್ 531. ಸಿ ಇಸ್ ದಿ ಆನ್ಸರ್. ಇದನ್ನು ಬರೆದಿದ್ದೀನಿ ಅಂತ ಮಾರ್ಕ್ ಮಾಡಿ. 531 ಇಸ್ ದಿ ಆನ್ಸರ್. ಸಿ. 72 ಆಯ್ತು. 73 ನಂಗೆ ಗೊತ್ತಿಲ್ಲ.
ಪನಿಷ್ಮೆಂಟ್ ಆಫ್ ರೇಪ್ ಇನ್ ಕೇಸಸ್ ವೇರ್ ದಿ ವಿಕ್ಟಿಮ್. ಇಲ್ಲಿ ಡೈರೆಕ್ಟ್ ಈ ಕ್ವಶನ್ಗೆ ಯಾಕೆ ಹೋಗ್ತೀನಿ ಅಂತಂದ್ರೆ, ಈ ಯಾವ ಆಪ್ಷನ್ ಅಲ್ಲಿ ಅಂಕಿ ಅಂಶಗಳು ಇರ್ತಾವ ಅದು ಸೆಕ್ಷನ್ ಕೇಳಿರ್ತಾರೆ ನೋಡಿ. ಇಲ್ಲಿ ವಿಚ್ ಸೆಕ್ಷನ್ ಅಂತ ಬಂತು ಅಂದ್ರೆ, ಯಾವ ವಿಭಾಗ ಅಂತ ಬಂತು ಅಂದ್ರೆ ಡೈರೆಕ್ಟ್ ಆ ಕ್ವಶನ್ ನ ನೀವು ನೋಡ್ಲೇಬೇಕು. ಅದೇ ಡೈರೆಕ್ಟ್ ಕ್ವಶನ್ಸ್. ಅದನ್ನ ಬಿಟ್ರೆ ಈ ಇಂತಹ ಕ್ವಶನ್ ಗಳನ್ನ ಓದ್ಕೋತ್ ಕೂತ್ರೆ ನಿಮ್ಗೆ ಟೈಮೇ ಸಾಲಲ್ಲ. ಓಕೆ, 74 ಇಲ್ಲಿದೆ ನೋಡಿ. ಏಜ್ ಆಫ್ 69 ಇಯರ್ where the victim is the woman below the age of 16 or 12 is included in which section of the BNS ಭಾರತೀಯ ನ್ಯಾಯ ಸಂಹಿತಾದಲ್ಲಿ ಯಾವ ಸೆಕ್ಷನ್ ಅಲ್ಲಿ 16 ಅಥವಾ 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆ ಆಗಿರಬೇಕು ಅಂತ ಹೇಳಿದ್ದಾರೆ ರೇಪ್ ಕೇಸಸ್ ಅಲ್ಲಿ. ಓಕೆ, ವಿಕ್ಟಿಮ್ ಆಗಿರ್ಬೇಕು. ಸೆಕ್ಷನ್ 63 ನ ಓಪನ್ ಮಾಡೋಣ. 74 ಆಪ್ಷನ್ ಸೆಕ್ಷನ್ 64. ಓಕೆ, ಇಲ್ಲಿದೆ ಪನಿಷ್ಮೆಂಟ್ ಆಫ್ ರೇಪ್ ಇದೆ ಅದರಲ್ಲಿ. ಓಕೆ, ಅದ್ರ ಬಗ್ಗೆ ಇದು ಇಲ್ಲಿದೆ ರೇಪ್ ಅಂತ ಇದೆ 39 ಆಪ್ಷನ್. ಯಾವುದೇ ರೀತಿಯಾದಂತ ಎಕ್ಸ್ಪ್ಲನೇಷನ್ ಇರುತ್ತಲ್ವಾ 16 ಈ ರೀತಿ ಸೆಕ್ಷನ್ ಒಳಗಡೆ ಇರುವಂತಹ ಇನ್ಫಾರ್ಮೇಶನ್ ಬಗ್ಗೆ ಕ್ವಶನ್ ಬಂದ್ರೆ ಆ ಕ್ವಶನ್ ನ ಸೆಕ್ಷನ್ ಓಪನ್ ಮಾಡಿ ನೋಡಿದ್ರೆ ಮಾತ್ರ ನಿಮಗೆ ಆನ್ಸರ್ ಸಿಗುತ್ತೆ. 39 ನಂಬರ್ ನೋಡಿ, 39 ಪೇಜ್ ನಂಬರ್ ಓಪನ್ ಮಾಡಿ 63 ಡೌಟ್ ಬಂದಿದೆ ನಮಗೆ ಅದರಲ್ಲಿ ಇರ್ಬೋದು ಅಂತ. ಓಕೆ, ಇಲ್ಲಿದೆ ನೋಡಿ. ದ ಮ್ಯಾನ್ ಇಸ್ ಸ್ಟೇಟ್ ಟು ಕಮಿಟ್ ರೇಪ್ ಇಫ್ ಹಿ ಸೊ ಆನ್ಸರ್ ಇಲ್ಲ, ಇದರಲ್ಲಿ ಇಲ್ಲ. ಓಕೆ, ನೆಕ್ಸ್ಟ್ ಆಪ್ಷನ್ ಏನಿದೆ 72 ಓಪನ್ ಮಾಡು. 72 ಇರೋದು ಡಿಸ್ಕ್ಲೋಸರ್ ಅಂಡ್ ಐಡೆಂಟಿಟಿ ಆಫ್ ದಿ ವಿಕ್ಟಿಮ್. ಇದ್ರೂ ಬರಲ್ಲ, ಇದು ಐಡೆಂಟಿಟಿ ಗುರುತುಗಳ ಬಗ್ಗೆ ಇರುತ್ತೆ. 64 ಮತ್ತೆ 64 ಅಲ್ಲಿ ಪನಿಷ್ಮೆಂಟ್ ಇದೆ, ಅದರಲ್ಲಿ ಯಾವುದೇ ರೀತಿ ಅಂತ ಇದನ್ನಿಲ್ಲ. ನೆಕ್ಸ್ಟ್ 65 ಅಲ್ಲಿ ಏನಿದೆ ಪನಿಷ್ಮೆಂಟ್ ಫಾರ್ ದಿ ರೇಪ್ ಇನ್ ಸರ್ಟನ್ ಕೇಸಸ್. ಯಾವ ಕೇಸಸ್ ಅಲ್ಲಿ ಅದು ರೇಪ್ ಆಗುತ್ತೆ ಅಂತ. ಸೊ ಇಲ್ಲಿ ನೋಡೋದಾದ್ರೆ, whoever commits rape on a woman under 16 years of age shall be punished with the rigorous imprisonment and shall not be less than 20 years, but which extend to the imprisonment for life, which shall means imprisonment for the remainder of the persons, and so all is liable to be fined and reasonable maintenance for the they commit the under 12 year. ಇಲ್ಲಿ 16 year ಕೂಡ ಬಂದಿದೆ, ಇಲ್ಲಿ 12 year ಕೂಡ ಬಂದಿದೆ. ಸೊ 65 section is the answer. 65 section 65 ಅಂದ್ರೆ ಡಿ ಆನ್ಸರ್. 74 ಡಿ ಆನ್ಸರ್. ಡಿ ಆನ್ಸರ್ ಇದೆ 70. ಓಕೆ, ನೆಕ್ಸ್ಟ್ 75 BNS introduces identifying, attaching and forfeiting the property of proclaimed offenders located outside India. Section 84 BNS open ಮಾಡಿ. Section 84 open ಮಾಡಿ. Same procedure which is very useful for solving the cracking examination. Proclamation of person absconding. Proclamation issue ಮಾಡೋದು ಬಗ್ಗೆ 84 ಹೇಳುತ್ತೆ. ಓಕೆ, ಅಲ್ಲಿ ಕ್ವಶನ್ ಏನಿದೆ, ಪ್ರೊವಿಷನ್ಸ್ ಟು ಐಡೆಂಟಿಫೈಯಿಂಗ್ ಅಟ್ಯಾಚಿಂಗ್ ದಿ ಪ್ರಾಪರ್ಟಿ ಅಟ್ಯಾಚ್ ಮಾಡೋದು ಅದು ಎಲ್ಲಿರ್ಬೇಕು, ಔಟ್ಸೈಡ್ ಇಂಡಿಯಾ ಇರಬೇಕು. ಓಕೆ, ಸೆಕ್ಷನ್ 86 ನೋಡೋಣ ಈಗ. ನೆಕ್ಸ್ಟ್ ಸೆಕ್ಷನ್ 86 ಐಡೆಂಟಿಫಿಕೇಶನ್ ಅಂಡ್ ಅಟ್ಯಾಚ್ಮೆಂಟ್ ಆಫ್ ದ ಪ್ರಾಪರ್ಟಿ ಆಫ್ ದ ಪ್ರೊಕ್ಲೇಮ್ಡ್ ಪರ್ಸನ್ಸ್. ಇದು ಆಗಿರ್ಬೋದು. ಓಕೆ, ಇದನ್ನ ಓಪನ್ ಮಾಡಿ ನೋಡೋಣ. ಸೆಕ್ಷನ್ ಪೇಜ್ 44 ಅಲ್ಲಿದೆ. ಯಾಕಂದ್ರೆ ಇಲ್ಲಿ ವಿದಿನ್ ಇಂಡಿಯಾ ಔಟ್ಸೈಡ್ ಇಂಡಿಯಾ ಅಂತ ಕೊಟ್ಟಿಲ್ಲ. ಸೊ ನಾವು ಓಪನ್ ಮಾಡಿ ನೋಡೋಣ. ಇಲ್ಲಿದೆ ಪ್ರೊಕ್ಲೇಮ್ಡ್ ಪರ್ಸನ್ ವಿಚ್ ಪೊಲೀಸ್ ಆಫೀಸರ್ ಪ್ರಾಪರ್ಟಿ ಆಫ್ ದ ಪ್ರೊಕ್ಲೇಮ್ಡ್ ಪರ್ಸನ್ ಅಷ್ಟೇ ಇದೆ. ಯಾವುದೇ ರೀತಿಯಾದಂತ ಇನ್ ವಿದಿನ್ ಇಂಡಿಯಾ ಔಟ್ಸೈಡ್ ಇಂಡಿಯಾ ಅಂತ ಎಲ್ಲೂ ಕೊಟ್ಟಿಲ್ಲ. ಓಕೆ, ನೆಕ್ಸ್ಟ್ ಆಪ್ಷನ್ ನೋಡೋಣ. 74 ಆಪ್ಷನ್ ನೋಡೋಣ. 74 ಸೆಕ್ಷನ್ ವಾರೆಂಟ್ಸ್ ಟು ಬಿ ಹೋಮ್ ಟು ಬಿ ಡೈರೆಕ್ಟೆಡ್, ಅದು ಇಲ್ಲ. 76 ವಾರೆಂಟ್ ಡೈರೆಕ್ಟೆಡ್ ಟು ದಿ ಪೊಲೀಸ್ ಆಫೀಸರ್. ಸೊ ಈ ಕ್ವಶನ್ ಅಲ್ಲಿ ನಮಗೆ ಐಡೆಂಟಿಫೈಯಿಂಗ್ ಅಟ್ಯಾಚ್ಮೆಂಟ್ ಅಂಡ್ ಇದು
ಪ್ರಾಬ್ಲಮ್ ಡಿಪೆಂಡ್ ಇರೋದು ಪ್ರಾಪರ್ಟಿ ಅಟ್ಯಾಚ್ ಮಾಡೋದ್ರ ಬಗ್ಗೆ ನಮಗ್ ಗೊತ್ತಾಗಿರೋದು ಸೆಕ್ಷನ್ 86. ನಾವು ಅಂದಾಜಾಗಿ ಸೆಕ್ಷನ್ 86 ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೆಕ್ಷನ್ 86 ಬಿ ಆನ್ಸರ್. ಅದು ಡೌಟ್ ಇದೆ ಬಟ್ ವಿ ಕ್ಯಾನ್ ರಿಲೇಟ್ ಇಟ್. 86 ಬಿ ಆನ್ಸರ್. ಬಿಎನ್ಎಸ್ ರೆಸ್ಟ್ರಿಕ್ಷನ್ಸ್ ಆಫ್ ದ ಅಡ್ಜಸ್ಟ್ಮೆಂಟ್. ಇದು ಬಿಎನ್ಎಸ್ ಅಲ್ಲಿ ಒಂದು ಡೈರೆಕ್ಟ್ ಕ್ವಶನ್. ವಿಚ್ ಸೆಕ್ಷನ್ ಅಂತ ಕೇಳಿದರೆ ಸೆಕ್ಷನ್ ಕೊಟ್ಟಿದ್ದಾರೆ ಆಲ್ರೆಡಿ. ಸೆಕ್ಷನ್ ಅಡ್ಜಸ್ಟ್ಮೆಂಟ್ ಆಫ್ ದಿ ಟ್ರಯಲ್ಸ್. ಅಡ್ಜಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ರೆಸ್ಟ್ರಿಕ್ಷನ್ ಹಾಕಬಹುದು, ಎಷ್ಟು ಅಡ್ಜಸ್ಟ್ಮೆಂಟ್ ತಗೋಬಹುದು, ಎಷ್ಟು ಅಡ್ಜಸ್ಟ್ಮೆಂಟ್ ತಗೋಬಾರ್ದು ಅನ್ನೋದ್ರ ಬಗ್ಗೆ ರೆಸ್ಟ್ರಿಕ್ಷನ್ ಹಾಕಿರುತ್ತೆ ಎಲ್ಲ ಟ್ರಯಲ್ ಅಲ್ಲಿ. ಇದು ಬಿಎನ್ಎಸ್ ಅಲ್ಲಿ ಇರುವಂತಹ ಹೊಸ ಒಂದು ಸಿಸ್ಟಮ್ ಆಗಿದೆ. 346 ಬಗ್ಗೆ ನೋಡೋಣ. ಫಸ್ಟ್ ಆಪ್ಷನ್ ಅಲ್ಲಿ 346 ಸೆಕ್ಷನ್ ಬಗ್ಗೆ ಹೇಳಿದ್ದಾರೆ. ಸೊ 346 ಓಪನ್ ಮಾಡಿ, ಇಲ್ಲಿದೆ ನೋಡಿ, ಲೋಕಲ್ ಇನ್ಸ್ಪೆಕ್ಷನ್ ಅಂತ ಇದೆ. ಇದು ಪವರ್ ಟು ಪೋಸ್ಟ್ಪೋನ್ ಅಂಡ್ ಅರ್ಜನ್ ಪ್ರೊಸೀಡಿಂಗ್ಸ್ ಅಂತ ಇದೆ. ಸೊ ಡೈರೆಕ್ಟ್ ಆಗಿ ನೀವು ನೋಡ್ಬೋದು. ನೀವು 346 ಅಲ್ಲಿ ಯಾವಾಗ ಅರ್ಜೆಂಟ್ ಮಾಡಬೇಕು ಯಾವಾಗ ಮಾಡಬಾರ್ದು ಅನ್ನೋದನ್ನ ಕೊಟ್ಟಿದ್ದಾರೆ, ನೋಡಬಹುದು ಇಲ್ಲಿ. ಪವರ್ ಟು ಪೋಸ್ಟ್ಪೋನ್ ಅಂಡ್ ಅರ್ಜನ್ ಪ್ರೊಸೀಡಿಂಗ್ಸ್. ಓಕೆ, ಸೊ ಆನ್ಸರ್ ಈಸ್ ಎ ಆನ್ಸರ್. ಮುಂದೆ ನೋಡುವಂತಹ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಡೈರೆಕ್ಟ್ ಒಂದು ಆಪ್ಷನ್ ಅಲ್ಲಿ ಆನ್ಸರ್ ಸಿಕ್ಕಿದ್ರಿ, ಮುಂದೆ ಆಪ್ಷನ್ ನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಟೈಮ್ ಉಳಿಯುತ್ತೆ. 76 ಎ ಆನ್ಸರ್. ನೆಕ್ಸ್ಟ್ ಇದನ್ನ ಬಿಟ್ಟಾಕಿ ಇಲ್ಲಿ ಡೈರೆಕ್ಟ್ ಇನ್ನೊಂದು ಕ್ವಶನ್. ಸಿಪಿಸಿ ಬಗ್ಗೆ ಕೇಳಿದ್ದಾರೆ. ಅಲೌ ದ ಅಪೀಲ್ ದ ಒರಿಜಿನಲ್ ಡಿಗ್ರಿ. ಸೆಕ್ಷನ್ 115 ವಿಚ್ ಸೆಕ್ಷನ್ ಅಂತ ಕೇಳಿದರೆ ಸಿಪಿಸಿ ಓಪನ್ ಮಾಡಿ. ಸೆಕ್ಷನ್ 115, 104, 96 ಅಂಡ್ ಸೆಕ್ಷನ್ 100. ಇದರಲ್ಲಿ ಯಾವುದು ಆಗಿರ್ಬೋದು? ಇಂಡೆಕ್ಸ್ 115 ರಿವಿಷನ್ ಇದೆ. ಇದು ಅಲ್ಲ. 104 ಆರ್ಡರ್ಸ್ ಫ್ರಮ್ ವಿಚ್ ಅಪೀಲ್ ಲೈಸ್. ಇದಾಗಿರ್ಬೋದು. ಆರ್ಡರ್ಸ್ ಅಲೌ ಫಾರ್ ದಿ ಅಪೀಲ್ ಫ್ರಮ್ ಒರಿಜಿನಲ್ ಡಿಗ್ರಿ. 96 ನೋಡಿ. 96 ಅಲ್ಲಿ ಏನಿದೆ? ಅಪೀಲ್ ಫ್ರಮ್ ಒರಿಜಿನಲ್ ಡಿಗ್ರಿ. 100 ಅಲ್ಲಿ ಸೆಕೆಂಡ್ ಅಪೀಲ್. ಇಲ್ಲಿ ಏನ್ ಕ್ವಶನ್ ಕೇಳಿದಾರೆ? ಅಪೀಲ್ ಫ್ರಮ್ ಒರಿಜಿನಲ್ ಡಿಗ್ರಿ ಕೇಳಿದಾರೆ. ನಮ್ಮ ಆಪ್ಷನ್ ಅಲ್ಲಿ ಅಪೀಲ್ ಫ್ರಮ್ ಒರಿಜಿನಲ್ ಡಿಗ್ರಿ ಅಂತ ವರ್ಡ್ ಇರೋದೇ 96 ಸೆಕ್ಷನ್ ಅಲ್ಲಿ. ಸೊ ಸೆಕ್ಷನ್ 96 ಇಸ್ ದಿ ಆನ್ಸರ್. ಸಿ 79 ಸಿ ಆನ್ಸರ್. 79 ಸಿ ಆನ್ಸರ್. ಸಿಪಿಸಿ, ವಾಟ್ ಈಸ್ ದಿ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಫೈಲಿಂಗ್ ದಿ ರಿಟರ್ನ್ ಸ್ಟೇಟ್ಮೆಂಟ್ ಇನ್ ದಿ ಸೂಟ್. ಇದು ನಂಗೆ ಗೊತ್ತು ಬಟ್ ನಾನೀಗ ಹಾಕಲ್ಲ, ಯಾಕಂದ್ರೆ ನಾನೇನು ಓದಿಲ್ಲ ಅಂತ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ರು. ಸಿಪಿಸಿ ಪ್ರೊವೈಡ್ಸ್ ದಿ ಎಕ್ಸಾಮ್ಷನ್ ಫಾರ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಫ್ರಮ್ ಪರ್ಸನಲ್ ಅಪಿಯರೆನ್ಸ್ ಇನ್ ದಿ ಕೋರ್ಟ್. ಯಾವ ಸೆಕ್ಷನ್? ಸೆಕ್ಷನ್ 128, 130, 132 ಕೇಳಿದ್ದಾರೆ. ಇಂಡೆಕ್ಸ್ ಪವರ್ ಆಫ್ ದಿ ಹೈಕೋರ್ಟ್. ಇದು ಎಷ್ಟು? 128 ಮ್ಯಾಟರ್ಸ್ ವಿಚ್ ದಿ ರೂಲ್ಸ್. ಇಲ್ಲಿದೆ ಮ್ಯಾಟರ್ಸ್ ವಿಚ್ ರೂಲ್ಸ್ ಮೇ ಪ್ರೊವೈಡ್. ಇದಲ್ಲ. 130 ಹೈಕೋರ್ಟ್ ಮೇಕ್ಸ್ ಅದರ್ಸ್ ಅಂಡ್ ಬಂದು ಇದು ಅಲ್ಲ. 132 ಎಕ್ಸಾಮ್ಷನ್ ಫಾರ್ ದಿ ಸರ್ಟನ್ ವುಮನ್ ಫ್ರಮ್ ಪರ್ಸನಲ್ ಅಪಿಯರೆನ್ಸ್. ಆಮೇಲೆ 133 ಅಲ್ಲಿ ಎಕ್ಸಾಮ್ಷನ್ ಆಫ್ ಅದರ್ ಪರ್ಸನ್ಸ್. ಇಲ್ಲಿ ಓನ್ಲಿ ವುಮನ್ಸ್ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಅದರ್ ಪರ್ಸನ್ಸ್ ಅಂದ್ರೆ ಯಾವುದೇ ಪರ್ಸನ್ ಆಗಿರ್ಬೋದು. ದಟ್ ಮೇ ಬಿ ಪ್ರೆಸಿಡೆಂಟ್, ಗವರ್ನರ್, ಎನಿ ಪರ್ಸನ್. ಸೊ ಆನ್ಸರ್ ಇಸ್ ದಿ 133. ಸೆಕ್ಷನ್ 133 ಆನ್ಸರ್. ಆಪ್ಷನ್ ಡಿ ಇಲ್ಲಿದೆ. ಆಪ್ಷನ್ ಡಿ 81. ಆಪ್ಷನ್ ಡಿ. ಆಯ್ತಾ? ಡೈರೆಕ್ಟ್ ಕ್ವಶನ್ ಮತ್ತೆ ಇಲ್ಲಿದೆ. ಇದಲ್ಲ, ಇದು ಇಲ್ಲೊಂದಿದೆ ನೋಡಿ. ಆರ್ಡರ್ ಕೇಳಿದ್ದಾರೆ. ಯಾವ ಆರ್ಡರ್ ಅಂದ್ರೆ ಸಮರಿ ಸೂಟ್ಸ್ ಈಸ್ ಪ್ರೊವೈಡೆಡ್. ಸಮರಿ ಸೂಟ್ಸ್ ಆರ್ಡರ್ ಡೈರೆಕ್ಟ್ ಇಂಡೆಕ್ಸ್ ಸಮರಿ ಸೂಟ್ಸ್ ನೋಡಿ. ಇಲ್ಲಿದೆ.
ಇಲ್ಲಿ ಆರ್ಡರ್ ನೋಡ್ಬೋದು 34 ಆರ್ಡರ್ ಡೈರೆಕ್ಟ್ ಓಪನ್ ಮಾಡಿ 34 ನೋಡು 34 ಅಲ್ಲಿ ಸೂಟ್ಸ್ ರಿಲೇಟಿಂಗ್ ಟು ಮಾರ್ಟ್ಗೇಜಸ್ ಆಫ್ ಎ ಮೂವೇಬಲ್ ಪ್ರಾಪರ್ಟಿ ಇದಲ್ಲ. ನೆಕ್ಸ್ಟ್ 36 ಅಲ್ಲಿ ಸ್ಪೆಷಲ್ ಕೇಸಸ್ ಅಂತಿದೆ, ಇದು ಅಲ್ಲ. 35 ಇಲ್ಲಿದೆ 35 ಇಂಟರ್ಪ್ಲೇಟರ್ ಅಂತಿದೆ, ಇದಲ್ಲ. ಆಮೇಲೆ 37 ಇಲ್ಲಿದೆ ನೋಡಿ ಸಮ್ಮರಿ ಪ್ರೊಸೀಜರ್ 37 ಆರ್ಡರ್ 37 ಇಸ್ ದಿ ಆನ್ಸರ್. ಆರ್ಡರ್ 37 ಇಸ್ ದಿ ಆನ್ಸರ್. ಮಾರ್ಕ್ ಮಾಡಿ ಡಿ ಆನ್ಸರ್ 83 ಡಿ ಆನ್ಸರ್. Okay. Next. Which section mandates the state government to notify the witness protection scheme for the state with the view to ensure the protection of witnesses? Section K. ಯಾವ ಸೆಕ್ಷನ್ ಅಲ್ಲಿ ಸ್ಟೇಟ್ ಗವರ್ಮೆಂಟ್ ಪ್ರಿಪೇರ್ ಅಂಡ್ ನೋಟಿಫೈ ದಿ ವಿಟ್ನೆಸಸ್ ಅಂತ ಕೇಳಿದ್ದಾರೆ. ಸಾಕ್ಷಿಗಳ ರಕ್ಷಣೆಯನ್ನು ಖಾತ್ರಿಪಡಿಸುವ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರವು ಸಾಕ್ಷಿ ಸಂರಕ್ಷಣಾ ಯೋಜನೆಯನ್ನು ಸಿದ್ಧಪಡಿಸಲು ಮತ್ತು ಸೂಚಿಸಲು ಯಾವ ವಿಭಾಗವು ಆದೇಶಿಸುತ್ತದೆ? ಇದು ವಿಟ್ನೆಸ್ಗಳಿಗೆ ಒಂದು ಸಾಕ್ಷಿಗಳ ರಕ್ಷಣೆಗೋಸ್ಕರ ಮಾಡಿರುವಂತಹ ಇದು ವಿಭಾಗ. ಇದನ್ನ ನಾವು ಯಾವ ಆಕ್ಟ್ ಅಲ್ಲಿ ನೋಡ್ಬೇಕು ಅಂತ ಅನ್ನೋದು ಒಂದು ಕನ್ಫ್ಯೂಷನ್. ಓಕೆ, ಸೊ ಇದನ್ನ ಸೆಕೆಂಡ್ ರೌಂಡ್ ಅಲ್ಲಿ ಥಿಂಕ್ ಮಾಡಿ ಹಾಕೋಣ. ಈಗ ಫಸ್ಟ್ ರೌಂಡ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಫಸ್ಟ್ ಆಫ್ ಆಲ್, which section of the BNSS mandates the appointment of the designated police officer in each state, district and police station to provide information about the arrested individuals to the general public? ಇದು ಸೆಕ್ಷನ್ 37 ಓಪನ್ ಮಾಡೋಣ. BNSS ಇದು BNSS ಸೆಕ್ಷನ್ 298 ಇಂಡೆಕ್ಸ್ ಸೇವಿಂಗ್ಸ್ ಅಂತಿದೆ, ಇದು ಸಂಬಂಧ ಇಲ್ಲ. 398 ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್. ಆಯ್ತಾ, ಡೈರೆಕ್ಟ್ ಆನ್ಸರ್ ಇದೆ ನೋಡಿ, ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್. ಇಲ್ಲಿ ಕ್ವಶನ್ ಅಲ್ಲೂ ಅದೇ ಇದೆ ನೋಡಿ. ಡಿಸ್ಟ್ರಿಕ್ಟ್ ಇಲ್ಲಿದೆ ನೋಡಿ, ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್. ನಾವು ಇದನ್ನು ಹುಡುಕೊಳ್ಳೋಕೆ ಇದನ್ನು ಗೊತ್ತು, ಇದು ಸಿಕ್ತು 398. ಸೊ ಇದು 84 ಆನ್ಸರ್, ಬಿ ಇರುತ್ತೆ ಆನ್ಸರ್ 84. ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಕೂಡ ಸಿಕ್ತು ನಮ್ಗೆ. BNSS ಅಲ್ಲಿ ಇದೆ ಆಪ್ಷನ್ ಬಿ. ನೆಕ್ಸ್ಟ್ ಇದು 37 ಆನ್ಸರ್. ಇದು 37 ಸೆಕ್ಷನ್ ಓಪನ್ ಮಾಡೋಣ. ಡೆಸಿಗ್ನೇಟೆಡ್ ಪೊಲೀಸ್ ಆಫೀಸರ್ ಬಗ್ಗೆನೇ ಇಲ್ಲಿ ಕೇಳಿರೋದು. ಮ್ಯಾಂಡೇಟ್ಸ್ ದಿ BNSS ಮ್ಯಾಂಡೇಟ್ಸ್ ದಿ ಅಪಾಯಿಂಟ್ಮೆಂಟ್ ಆಫ್ ದಿ ಡೆಸಿಗ್ನೇಟೆಡ್ ಪೊಲೀಸ್ ಆಫೀಸರ್ ಬಗ್ಗೆ ಕೇಳಿರೋದು. ಸೊ ಸೆಕ್ಷನ್ 37 ಆಗಿರುತ್ತೆ. ಅದನ್ನ ಡೀಟೇಲ್ ಆಗಿ ನೀವು ಕನ್ಫರ್ಮೇಶನ್ ಮಾಡ್ಕೋಬೇಕು ಅಂತಂದ್ರೆ ಸೆಕ್ಷನ್ ನ ಓದಬೇಕು. ಪೇಜ್ 24 ಅಲ್ಲಿ ಇಲ್ಲಿದೆ. Designated police officer in every district and every police station not below the rank of the assistant. ನೋಡಿ, designated police officer in each district and police station. ಅದು ಆನ್ಸರ್ ಎ. 85 ಆನ್ಸರ್ ಎ. 85 ಆನ್ಸರ್ ಎ. CPC provides the payment of the compensatory cost. ಯಾವ CPC ಅಲ್ಲಿ ಯಾವ ಸೆಕ್ಷನ್ ಇರುತ್ತೆ? ಸೆಕ್ಷನ್ 35B ಓಪನ್ ಮಾಡಿ, ಇಂಡೆಕ್ಸ್ ಕಾಸ್ಟ್ ಆಫ್ ಕಾಸಿಂಗ್ ಡಿಲೇ, ಕಾಸ್ಟ್ ಬಗ್ಗೆ ಹೇಳುತ್ತೆ. ಅಲ್ಲಿ ಏನ್ ಕೇಳಿದರೆ ಕಾಂಪೆನ್ಸೇಟರಿ ಕಾಸ್ಟ್, ಅದನ್ನ ಕೇಳಿದಿರೋದು 35B. 35 ಕಾಸ್ಟ್ಸ್ ಬಗ್ಗೆ ಹೇಳುತ್ತೆ. 35B cost for causing delay. 36 application of orders. 35A compensatory cost. ಇಲ್ಲಿದೆ ನೋಡಿ ಎಕ್ಸಾಕ್ಟ್ಲಿ ಆನ್ಸರ್ಸ್. ಕಾಂಪೆನ್ಸೇಟರಿ ಕಾಸ್ಟ್ ಅಂತಂದ್ರೆ 35A ನಲ್ಲಿದೆ ಆನ್ಸರ್
D is the answer. Okay, D is the answer. Fix D. It is D. Okay, next. 88. Exercise. Existence of the course of business. BSc ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಕೇಳಿದ್ದಾರೆ. ಇಲ್ಲಿದೆ ನೋಡಿ BSc ಸೆಕ್ಷನ್ ಇದು ಡೈರೆಕ್ಷನ್ ಓಪನ್ ಮಾಡಿ. Section 14. Business when relevant is discussed. Course of business when is relevant. Existence of the course. Section 14. Section 14. Existence of the course of the business when relevant. ಅದೇ ಟಾಪಿಕ್ ನ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಸೊ ಸೆಕ್ಷನ್ ಆನ್ಸರ್ is the answer. 88 ಮಾರ್ಕ್ 88 ಆಯ್ತಾ. ನಾವು 87 ಮಿಸ್ ಮಾಡಿದ್ವಾ. ಓಕೆ 88 ಬರುವೇನಾ. 88 ಆನ್ಸರ್. 88 ಆನ್ಸರ್. 87 ಮಿಸ್ ಮಾಡಿದೀವಲ್ಲ. ಇಲ್ಲಿದೆ ನೋಡಿ. ಸೆಕ್ಷನ್ 22 BSc ಬಗ್ಗೆ ಕೇಳಿದರೆ was not present in section 24. Which word is inserted in section 22? Which word? Let's see. Section 22 ಇದರಲ್ಲಿ ಕಂಪ್ಯಾರಿಸನ್ ನೋಡೋಣ. ಕಂಪ್ಯಾರಿಸನ್ ಗೊತ್ತಾಗುತ್ತೆ. Section 22. Section 22 ಇಲ್ಲಿದೆ ನೋಡಿ. ಕಂಪ್ರೆಷನ್ caused by the inducement ಇದೆ. threat ಇದೆ. promise ಇದೆ. coercion ಇಲ್ಲ ಇಲ್ಲಿ. ಕ್ರಿಮಿನಲ್ ಪ್ರೆಷರಿಂಗ್ ಇದೆ. coercion ಇಲ್ಲ. coercion is inserted word. coercion ಇದೆ ಇಲ್ಲ. ಇಲ್ಲಿದೆ ನೋಡಿ. coercion answer D. 87 D answer. D answer. 89 ಗೊತ್ತಿಲ್ಲ. ಇಲ್ಲಿ ಒಂದು ಡೈರೆಕ್ಟ್ ಕ್ವಶನ್ ಇದೆ. BSc provides that no court shall require any communication between the ministers and the president of the India to be produced before it. ಯಾವ ಸೆಕ್ಷನ್ BSc ದಲ್ಲಿ? ಸೆಕ್ಷನ್ 268 ಚೆಕ್ ಮಾಡೋಣ. BSc ಅಲ್ವಾ? ಹೌದು BSc ನೇ. 268 ಸೆಕ್ಷನ್ 268 ಇರುತ್ತಾ? ಇಲ್ಲ, ಸೆಕ್ಷನ್ 260 ಇರೋದೇ ಇಲ್ಲ. 168 170 ಹೌದು 168 ಇರುತ್ತೆ. 170 ಸೆಕ್ಷನ್ ಇದೆ. 170 ಸೆಕ್ಷನ್ ಇರೋದು ಜಡ್ಜಸ್ ಪವರ್ ಟು ಪುಟ್ ಕ್ವಶನ್ಸ್ ಆರ್ ಆರ್ಡರ್ಸ್ ಪ್ರೊಡಕ್ಷನ್. ಇದು ಅಲ್ಲ. ಸೆಕ್ಷನ್ 65 ನೋಡೋಣ. ಸೆಕ್ಷನ್ 65 and 165 ಎರಡು ಉಳಿತದೆ. 65 ನೋಡ. ಪ್ರೂಫ್ ಆಫ್ ಸಿಗ್ನೇಚರ್ ಹ್ಯಾಂಡ್ ರೈಟಿಂಗ್ ಇದೆ. ಎಕ್ಸ್ಪರ್ಟ್ ಡಾಕ್ಯುಮೆಂಟ್ ಇದು ಅಲ್ಲ. ಆಮೇಲೆ ಲಾಸ್ಟ್ ಆಪ್ಷನ್ ಇರೋದು 165. Production of documents provides that no court shall require any communication between the ministers and the presidents of India to be produced before it. ಇದೇನು ಗೊತ್ತಾಗ್ತಾ ಇಲ್ಲ, ಬಿಟ್ಟಾಕೆ. ನೆಕ್ಸ್ಟ್ ನೋಡೋಣ ಸೆಕೆಂಡ್ ರೌಂಡ್ ಅಲ್ಲಿ. ಸೆಕ್ಷನ್ 46 ಆಫ್ ಭಾರತೀಯ ಸಾಕ್ಷ್ಯ ಅಧಿನಿಯಮ. ಭಾರತೀಯ ಸಾಕ್ಷ್ಯ ಅಧಿನಿಯಮದ ಸೆಕ್ಷನ್ 46 ಏನ್ ಹೇಳುತ್ತೆ ಅಂತ ಕೇಳಿದಾರೆ. 46ರಲ್ಲಿ ಇನ್ ಸಿವಿಲ್ ಕೇಸಸ್ ಕ್ಯಾರೆಕ್ಟರ್ ಟು ಪ್ರೂವ್ ಕಂಡಕ್ಟ್ ಇಂಪ್ಯೂಟೆಡ್ irrelevant. When character evidence is relevant in civil cases, never relevant. Only in criminal cases, always relevant to prove conduct. Only when relevant to other relevant fact. Only when relevant other relevant fact. ಅದನ್ನ ಡಿಟೇಲ್ ಆಗಿ ನೋಡ್ಬೇಕು ಅಂತಂದ್ರೆ ಸೆಕ್ಷನ್ ನ ಪೂರ್ತಿಯಾಗಿ ಓದಬೇಕು. ಸೆಕ್ಷನ್ 46 28 ಪೇಜ್ ನಂಬರ್ ಅಲ್ಲಿದೆ. ಇಲ್ಲಿದೆ. It provides in civil cases the fact of that the character of any person concerned is such as to render probable or improbable any conduct imputed to him is irrelevant except in so far as
such character appears from the facts otherwise relevant. Otherwise relevant ಅಂತ ಹೇಳ್ತಾರೆ. ಅಂತಂದ್ರೆ ಫ್ಯಾಕ್ಟ್ ಅದರ್ ರಿಲಿವೆಂಟ್ ಫ್ಯಾಕ್ಟ್ ಜೊತೆ ರಿಲೇಟೆಡ್ ಇದ್ರೆ ಮಾತ್ರ ಅದನ್ನ ಕನ್ಸಿಡರ್ ಮಾಡ್ತಾರೆ ಅಂತ. ಸೊ ಓನ್ಲಿ ವೆನ್ ರಿಲೇಟೆಡ್ ಟು ಅದರ್ ರಿಲಿವೆಂಟ್ ಫ್ಯಾಕ್ಟ್ಸ್ ಇಸ್ ದ ಆನ್ಸರ್. ಇತರ ಸಂಬಂಧಿತ ಸಂಗತಿಗೆ ಸಂಬಂಧಿತವಾದ ಮಾತ್ರ ಅದು ಸಂಬಂಧವಾಗಿರುತ್ತದೆ ಅಂತ ಸೆಕ್ಷನ್ 46 ಎಕ್ಸ್ಪ್ಲನೇಷನ್ ಹೇಳುತ್ತೆ. ಸೊ ಆನ್ಸರ್ ಡಿ ಇಸ್ ದಿ ಆನ್ಸರ್. 92 ಆನ್ಸರ್ ಡಿ. ನೆಕ್ಸ್ಟ್ ಕ್ವಶನ್ ಇಲ್ಲಿದೆ ನೋಡಿ, ಇದು ಡೈರೆಕ್ಟ್ ಕ್ವಶನ್ ಇದೆ. ಸಿಪಿಸಿ ಡೀಲ್ಸ್ ವಿತ್ ದಿ ಪ್ರಿನ್ಸಿಪಲ್ ಆಫ್ ರೆಸ್ ಜುಡಿಕಾಟ ಗೊತ್ತು, ಬಟ್ ಆದ್ರೂ ನಾವು ಪ್ರೊಸೀಜರ್ ಪ್ರಕಾರ ಚೆಕ್ ಮಾಡೋಣ. ನಾ ಏನೂ ಓದೇ ಇಲ್ಲ ಅಂತ ತಿಳ್ಕೊಂಡು ರೆಸ್ ಜುಡಿಕಾಟ ಸೆಕ್ಷನ್ ಫಸ್ಟ್ ಆಪ್ಷನ್ ಏನಿದೆ ಸೆಕ್ಷನ್ 12 ಬಾರ್ ಟು ದಿ ಫರ್ದರ್ ಸೂಟ್ ಇದಲ್ಲ. ಸೆಕ್ಷನ್ 9 ಕೋರ್ಟ್ಸ್ ಟು ಟ್ರೈ ಆಲ್ ಸಿವಿಲ್ ಸೂಟ್ಸ್ ಅನ್ಲೆಸ್ ಬಾರ್ಡ್ ಇದು ಅಲ್ಲ. ಸೆಕ್ಷನ್ 11 ರೆಸ್ ಜುಡಿಕಾಟ ಇಲ್ಲಿದೆ ನೋಡಿ ಆನ್ಸರ್. ಓಕೆ, ಸೆಕ್ಷನ್ 11 ಇಸ್ ದಿ ಆನ್ಸರ್. ಸಿ 93 ಸಿ 93 ಸಿ. ಆಯ್ತಾ? ನೆಕ್ಸ್ಟ್ ಸಿಪಿಸಿ ಪ್ರೊವೈಡ್ಸ್ ಫಾರ್ ಇಂಟರ್ಪ್ಲೇಟರ್ ಸೂಟ್ ಯಾವ ಸೆಕ್ಷನ್ ಹೇಳುತ್ತೆ? ಸೆಕ್ಷನ್ 92 ನ 86 ನ. ಓಕೆ, ಇಂಡೆಕ್ಸ್ ವೆರಿ ಇಂಪಾರ್ಟೆಂಟ್ ಶಾರ್ಟ್ ಕಟ್ಸ್. ಸೆಕ್ಷನ್ 92 ಪಬ್ಲಿಕ್ ಚಾರಿಟೀಸ್ ಹೇಳಲ್ಲ. ನೆಕ್ಸ್ಟ್ 86 ಸೆಕ್ಷನ್ 86 ಓಪನ್ ಮಾಡಿ. ಸೆಕ್ಷನ್ 86 ಸೂಟ್ ಅಗೇನ್ಸ್ಟ್ ದಿ ಫಾರಿನ್ ರೂಲ್ಸ್ ಅಂಡ್ ಅಂಬಾಸಿಡರ್ಸ್ ಇದು ಅಲ್ಲ. ಸೆಕ್ಷನ್ 88 ಇಲ್ಲಿ ನೋಡಿ, when interpleader suit may be instituted, these are the interpleader section. Section 88 is the answer. 94 C answer. 94 C answer. Okay, next ಇದು ಅಲ್ಲ, ಗೊತ್ತಿಲ್ಲ, ಬಿಟ್ಟಕ್ಕೆ ಇದು ಬಿಟ್ಟಕ್ಕೆ 98 ಬಿಡಿ. ಇಲ್ಲಿದೆ ನೋಡಿ, ಸೆಕ್ಷನ್ 78 ಪ್ರಕಾರ ಕೇಳಿದ್ದಾರೆ. BSS 78 ಪ್ರಕಾರ ಪ್ರಿಸಂಪ್ಷನ್ ಅಬೌಟ್ ದಿ ಆಫೀಸರ್ ಸೈನಿಂಗ್ ಅಂಡ್ ಸರ್ಟಿಫೈಯಿಂಗ್ ದ ಡಾಕ್ಯುಮೆಂಟ್ ಈಸ್ ಏನು? ಅವನ ಪ್ರಾಮಾಣಿಕತ್ವ ಅಧಿಕಾರದ ಬಗ್ಗೆ ಊಹೆ ಏನು? 78 ಕ್ಲಾಸ್ 2. 78 ಕ್ಲಾಸ್ 2 ಈ ರೀತಿ ಡೈರೆಕ್ಟ್ ಕ್ವಶನ್ ಕೊಟ್ಟಾಗ ನೀವು ಡೈರೆಕ್ಟ್ ಸೆಕ್ಷನ್ ಓಪನ್ ಮಾಡಿಬಿಟ್ರೆ ಆಯ್ತು, ಅದರಲ್ಲಿ ಡೀಟೇಲ್ ಆಗಿ ಸಿಗುತ್ತೆ. 72 ಕ್ಲಾಸ್ ಏನದು? 78 ಕ್ಲಾಸ್ 2. 78 clause 2. The court shall also presume that any officer by whom any such document purports to be signed and certified held, when he signed it, the official character which he claims in such paper, he may be the official character. ಇಲ್ಲಿದೆ, ಇದು ಕಂಪೇರ್ ಮಾಡಿ ನೋಡ್ಬೋದು ನೀವು. The officer held the official character claimed when signed and certifying the document. He is the official character ಅಂತ ನಾವು ಕನ್ಸಿಡರ್ ಮಾಡಬೇಕು ಅಂತ ಇಲ್ಲಿ ಆಸ್ ಫಾರ್ ಸೆಕ್ಷನ್ ಕೂಡ ಅದೇ ಹೇಳುತ್ತೆ. ಇದು ಆಪ್ಷನ್ ಎ ಕೂಡ ಅದೇ ಹೇಳುತ್ತೆ. ಇಲ್ಲಿ ನೋಡಿ, ಆಪ್ಷನ್ ಬಿ ಬಗ್ಗೆ ಅಥಾರಿಟಿ ಇಂಡಿಪೆಂಡೆಂಟ್ ಆಫ್ ದಿ ಅಫಿಷಿಯಲ್ ವಿಟ್ನೆಸ್ ಕ್ಯಾರೆಕ್ಟರ್ ಇದೆಲ್ಲ. ಆಫೀಸರ್ ಸಿಗ್ನೇಚರ್ ಇಸ್ ಅಸ್ಯೂಮ್ಡ್ ಟು ಬಿ ಫೋರ್ಜರಿ ಇದು ಬರಲ್ಲ. ಕ್ಯಾರೆಕ್ಟರ್ ಆಫೀಸರ್ ಡಿಡ್ ನಾಟ್ ಹೋಲ್ಡ್ ದಿ ಎನಿ ಕ್ಲೇಮ್ಡ್ ಆಫೀಸರ್ ಕ್ಯಾರೆಕ್ಟರ್ ಇದು ಬರಲ್ಲ. ಆಪ್ಷನ್ ಸೆಕ್ಷನ್ ಪ್ರಕಾರ ಆಪ್ಷನ್ ಎ ರಿಲೆವೆಂಟ್ ಆಗುತ್ತೆ. ಡಾಕ್ಯುಮೆಂಟ್ ಸಹಿ ಮಾಡುವಾಗ ಪ್ರಮಾಣೀಕರಿಸುವಾಗ ಅಧಿಕಾರಿಯು ಅಧಿಕೃತ ಪಾತ್ರವನ್ನು ಹೊಂದಿದ್ದರು ಅಂತ ಸೆಕ್ಷನ್ ಕೂಡ ಅದನ್ನೇ ಹೇಳುತ್ತೆ. ಸೊ ಆಪ್ಷನ್ ಎ ಇಸ್ ದಿ ಆನ್ಸರ್. ಓಕೆ, ಆಪ್ಷನ್ ಎ ಇಸ್ ದಿ ಆನ್ಸರ್. ಮಾಡಿದೆ ಆಪ್ಷನ್ ಎ ನ ಮಾಡ್ಕೊಂಡು 90 ಕ್ವಶನ್ ನಂಬರ್ 99. Last section 146. When leading questions are permissible in the court of the leading question ಯಾವಾಗ ಅನುಮತಿನ ಕೊಡಬಹುದು? 146 ನಲ್ಲಿ ಹೇಳಿದೆ ನೋಡೋಣ. 146 leading questions. Any question suggesting the answer which the person putting it wishes or accept to receive is called a leading question. Leading question must not
If objected by any adverse party, we asked in the examination in chief examination ಅಲ್ಲಿ or in re-examination ಅಲ್ಲಿ, except with the permission of the court. So, the court shall permit leading questions as to the matters which are introductory and undisputed, which have to, in opinion, be already sufficient proof. Leading questions may be asked in cross-examination. ಇಲ್ಲಿ must not asked in chief examination and re-examination ಇದೆ. ಇಲ್ಲಿ may be asked in cross-examination ಅಷ್ಟೇ. So, permitted during the cross-examination. Option B ಅಲ್ಲಿ ಬರುತ್ತೆ. When matter is introductory and not disputed and undisputed. When matter is introductory and undisputed. So answer B ಬರುತ್ತೆ. Answer B. 100. Answer B. Okay. ಈ ರೀತಿಯಾಗಿ ನಾವು ಎಲ್ಲ ಡೈರೆಕ್ಟ್ ಕ್ವಶನ್ ನ ಮೊದಲು ಸಾಲ್ವ್ ಮಾಡಿದ್ರೆ, ಈಗ ನೋಡಿ 100 ಕ್ವಶನ್ ಆಯ್ತಾ. 100 ಕ್ವಶನ್ ಅಲ್ಲಿ ಈಗ ಆಲ್ಮೋಸ್ಟ್ ನಮ್ದು 1.5 hour ಕಂಪ್ಲೀಟ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಈಗ ಕೌಂಟ್ ಮಾಡಿ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 ಕ್ವಶನ್ಸ್ ನ ನೀವು ಆಲ್ರೆಡಿ ಟಚ್ ಮಾಡಿದೀರಾ. ಆಲ್ರೆಡಿ 33 ಕ್ವಶನ್ಸ್ ಇದಾಗಿದೆ, ಪಾಸ್ ಆದಂಗೆ 33 ಮಾರ್ಕ್ಸ್. ರಫ್ ಪೇಜಸ್ ಇರುತ್ತೆ, ನೀವು ಬ್ಯಾಕ್ ಸೈಡ್ ನೀವು ಬರೀಬಹುದು, ಏನ್ ಪ್ರಾಬ್ಲಮ್ ಇಲ್ಲ. 33 ಕ್ವಶನ್ಸ್ ಬರ್ದಂಗೆ ನೀವು. ಈಗ ಉಳಿದಿರುವಂತಹ ಕ್ವಶನ್ಸ್ ನ ಸ್ವಲ್ಪ ಥಿಂಕ್ ಮಾಡಿ ಒಂದು 1 hour, ಈಗ 1.5 hour ಕಂಪ್ಲೀಟ್ ಆಯ್ತು ಅಂತ ತಿಳ್ಕೊಳ್ಳೋಣ. ಈ 1 hour ಏನ್ ಮಾಡೋಣ, ಚಿಂತೆ ಮಾಡಿ ಸ್ವಲ್ಪ ಥಿಂಕ್ ಮಾಡಿ ಉಳಿದಿರುವಂತ ಕ್ವಶನ್ಸ್ ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆ. ಇವು ಪ್ರಾಬ್ಲಮ್ಸ್ ಇರುತ್ತಲ್ಲ, ಒಂದ್ ಸ್ವಲ್ಪ ಕನ್ಫ್ಯೂಸಿಂಗ್ ಇರುತ್ತೆ, ಸೊ ಅವನ್ನ ಬಿಟ್ಟು ಬಿಡಿ. ಇವು ಶಾರ್ಟ್ಸ್, ಸ್ವಲ್ಪ ಶಾರ್ಟ್ ಆಗಿರುವಂತಹ ಕ್ವಶನ್ಸ್ ನ ಓದಿ ನಮಗೆ ಯಾವುದಾದ್ರೂ ಗೆಸ್ ಮಾಡಬಹುದು. ಭಾಗ ಇಸ್ ಸೈಲೆಂಟ್, ವಾಟ್ ಪ್ರಿವಿಲ್ಸ್, ಗೊತ್ತಾಗ್ತಾ ಇಲ್ಲ, ಬಿಡಿ. ಇದು ಗೊತ್ತಿಲ್ಲ, ಬಿಡಿ. ಸೆಕೆಂಡ್ ರೌಂಡ್ ಇದು. ಏನು ಗೊತ್ತೇ ಇಲ್ಲ ಅಂತ ಅಂದ್ರೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಮಾತ್ರ ಬಿಡಿ. ಸೆಕೆಂಡ್ ರೌಂಡ್ ಅಲ್ಲಿ ಸ್ವಲ್ಪ ನನಗೆ ಇದು ಅನಿಸ್ತಾ ಇದೆ, ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ ಅಂತಂದ್ರೆ ಅವನಷ್ಟೇ ಬಿಡಿ. ಉಳಿದಿರುವಂತ ಕ್ವಶನ್ಸ್ ನ ಯಾವ ಬರೋದೇ ಇಲ್ಲ ಅಂತ ನೀವು ಡಿಸೈಡ್ ಮಾಡಿದಾರಲ್ಲ, ಆ ಕ್ವಶನ್ಸ್ ನ ಮಾರ್ಕ್ ಮಾಡ್ತಾ ಹೋಗ್ಬಿಡಿ. ಈಗ ನನಗೆ 1ನೇ ಕ್ವಶನ್ ಬರಲ್ಲ, ನಾ ಯಾವ್ದು ಬೇಕಾದ್ರೂ ಹಾಕ್ಬಿಡ್ತೀನಿ. ಈ ಲೈನ್ ಇದೆ, ಎ ಹಾಕ್ತೀನಿ, ಈ ಲೈನ್ ಬಿ ಹಾಕ್ತೀನಿ, ಇದು ಸಿ ಹಾಕ್ತೀನಿ, ಇದು ಡಿ ಹಾಕ್ತೀನಿ, ಎ ಹಾಕ್ತೀನಿ. ಓಕೆ. ಆಮೇಲೆ ಸೆಕೆಂಡ್ ಸ್ವಲ್ಪ ಡೌಟ್ ಇದೆ, ನೋಡೋಣ. ಆಮೇಲೆ ಇದು ಕೂಡ ಬರಲ್ಲ ನಂಗೆ. ಯಾವುದು ನೆಕ್ಸ್ಟ್ ಇಲ್ಲಿದೆ ಸ್ಪೋಕನ್ ವರ್ಡ್ಸ್. ಇದು ಸ್ಪೋಕನ್ ವರ್ಡ್ಸ್ ತ್ರಿಬಲ್ ತಲಾಕ್ ಆಗಿರ್ಬೋದು. ಮಾತಾಡುವಾಗ ಮಾತ್ರ ಇದನ್ನ ಬಳಸ್ತಾರೆ. ತ್ರಿಬಲ್ ತಲಾಕ್ ಅಂದ್ರೆ ಅದು 5ನೇದ್ದು ಅಂತ ತಿಳ್ಕೊಳ್ಳೋಣ. ದೀಪಿಕಾ ವರ್ಸಸ್ ಕ್ಯಾಟ್ ಗೊತ್ತಿಲ್ಲ. ಸೈಲೆನ್ಸ್, ಕಸ್ಟಮರಿ ಲಾ, ಟೈಪಿಕಲ್ ರಿಲೇಶನ್ಶಿಪ್, ಶಾಬಾನು ಕೇಸ್ ಇದು ತ್ರಿಬಲ್ ತಲಾಕ್. ಸ್ಪೋಕನ್ ವರ್ಡ್ಸ್ ಅಲ್ಲ, ಶಾಬಾನು ಕೇಸ್ ತ್ರಿಬಲ್ ತಲಾಕ್ ಕೇಸ್ ಇದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್. ಅಂದ್ರೆ E5 ಇಸ್ ದಿ ಕರೆಕ್ಟ್ ಆನ್ಸರ್. ಆನ್ಸರ್ ಅಲ್ಲಿ E5 ಇರುವಂತದ ಆನ್ಸರ್ ಕ್ವಶನ್ಸ್ ನ 5 ಆಪ್ಷನ್ ಅನ್ನ ಚೆಕ್ ಮಾಡಿ. E5 ಇದೊಂದಿದೆ, ಇಲ್ಲಿದೆ. E5 ಮತ್ತೆ ಇಲ್ಲಿದೆ, ಮತ್ತೆ ಎಲ್ಲೂ ಇಲ್ಲ. ಇದೇ ಆನ್ಸರ್. ಡೈರೆಕ್ಟ್ ಉಳಿದಿರುವಂತಹ ಆಪ್ಷನ್ ಗಳನ್ನ ಥಿಂಕ್ ಮಾಡೋ ಅವಶ್ಯಕತೆನೇ ಇಲ್ಲ. 4ನೇದು ಈ ಆನ್ಸರ್. ಬಿಟ್ಟಸ್ತ ಹೊಂದಿಸಿ ಬರೆಯಿರಿ ಆಪ್ಷನ್ ತುಂಬಾ ಈಸಿ ಆಗಿರುತ್ತೆ. ಇದು ಬರ್ದಿದ್ರೆ ನೆಕ್ಸ್ಟ್ 7 ಅಲ್ಲಿ ಇದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್. ಸುಪ್ರೀಂ ಕೋರ್ಟ್ ಡಿಸ್ಕ್ರೈಬ್ ಫಿಸಿಕಲ್ ಟಾರ್ಚರ್ ಬಿಕೇಮ್ ದಿ ಪೈನಿಯರ್ ಇನ್ ದಿ PIL.
ಈ ಪ್ರಾಕ್ಟೀಸ್ ಆಫ್ ಕನ್ಸಿಡರಿಂಗ್ ಮ್ಯಾಟ್ರಸ್ ಇದು ಗೊತ್ತಿಲ್ಲ, ಯಾವ್ದಾದ್ರು ಒಂದು ಹಾಕಿಬಿಡಿ. ನಾನು ಹಾಕ್ತೀನಿ 7ಗೆ ಎ ಹಾಕ್ತೀನಿ. ಈ ರೀತಿ. ಆಮೇಲೆ ಇದು ಗೊತ್ತಿಲ್ಲ, 8 ಕೂಡ ಹಾಕ್ಬಿಡಿ, ಬಿ ಹಾಕ್ತೀನಿ. ಅವ್ನು ಇಲ್ಲೂ ಕೂಡ ಮಾರ್ಕ್ ಮಾಡ್ಬೇಕು, ಆಯ್ತಾ? ಎ ಇಲ್ಲಿ ಮಾರ್ಕ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ಮತ್ತೆ 3rd ರೌಂಡ್ ಅಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಯಾವ್ದು ಬಿಟ್ಟಿರ್ತದ್ದು. ಇಲ್ಲ 4th ಹಾಕಿದ್ದೀನಿ. ಇದು 1 3 ಆಯ್ತು, 7 ಆಯ್ತು, 8 ಆಯ್ತು, 9 ಆಯ್ತು. 9 ಬಿ ಅಂತೇನೆ. ಇದೆಲ್ಲ ಓದ್ಕೊಳ್ಳುವಂತಹ ಸಮಯ ನನಗಿಲ್ಲ. 10 ಆಪ್ಷನ್ ಎ 11 ಆಗಿದೆ, 12 ಆಗಿದೆ, 13, 14. ಈ ರೀತಿ ಯಾವ್ದು ಬೇಕಾದ್ರೂ ಈ ರೀತಿ ನೀವು ಎಲ್ಲ ಕ್ವಶನ್ಗಳನ್ನ ಹಾಕಬಹುದು. ನಾನೀಗ ಲಾಸ್ಟ್ ಆಗಿ ಈ ರೀತಿ ಹಾಕ್ತಾ ಹೋಗಿ ಕೊನೆಯದಾಗಿ ಒಂದು 10 ಮಿನಿಟ್ಸ್ ಟೈಮ್ ಉಳಿದಿದೆ. ಇವೆಲ್ಲ ಡೀಟೇಲ್ಸ್ ಆಯ್ತು, ಇನ್ನೂ ರಿಮೈನಿಂಗ್ ಕ್ವಶನ್ಸ್ ಇದೆ, ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಅವಾಗ ಏನ್ ಮಾಡೋದು, ಈ ರೀತಿಯಾಗಿ ಚೆಕ್ ಮಾಡ್ಬೇಕು. 1ನೇದು ಆಗಿದೆ, 2ನೇದು ಇಲ್ಲ ಆಗಿಲ್ಲ, ಯಾವ್ದಾದ್ರು ಒಂದು ಹಾಕಿ ಗೆಸ್. 3ನೇದು ಗೊತ್ತಿಲ್ಲ, ಹಾಕಿದೆ. ಆಯ್ತು. 12ದು ಹಾಕಿಲ್ಲ, ಹಾಕು. 13ನೇದು ಹಾಕಿಲ್ಲ, ಹಾಕು. 14ನೇದು ಹಾಕಿಲ್ಲ, ಹಾಕು. 15, 16, 17. ನಾ ಅದೇ ಸೀರಿಯಲ್ ಹಾಕ್ತಾ ಇದ್ದೀನಿ, ನೀವು ಯಾವ್ದು ಬೇಕಾದ್ರೂ ಹಾಕಬಹುದು. ಮೋಸ್ಟ್ ಇಂಪಾರ್ಟೆಂಟ್ ಡಬಲ್ ಹಾಕ್ಬಾರ್ದು, ಆಯ್ತಾ? ಯಾವ್ದು ಬೇಕಾದ್ರೂ 1 ಹಾಕ್ತೀನಿ, ನನಗೆ ಯಾವ್ದು ಗೊತ್ತಿಲ್ಲ. ಈ ರೀತಿ ಎಲ್ಲ ಮಾರ್ಕ್ ಮಾಡಿದೆ. ಇಲ್ಲಿ ನೋಡ್ಬೋದು 86ನೇ ಕ್ವಶನ್, ಇಲ್ಲೂ ಮಾರ್ಕ್ ಬಿ ಕೂಡ ಮಾರ್ಕ್ ಮಾಡಿದ್ದೇನೆ, ಡಿ ಕೂಡ ಮಾರ್ಕ್ ಮಾಡಿದ್ದೇನೆ. ಈ ಕ್ವಶನ್ ಅನ್ನ ಡೆಲೀಟ್ ಮಾಡ್ತಾರೆ ಅವರು, ಗ್ರೇಸ್ ಮಾರ್ಕ್ಸ್ ಕೂಡ ಇದನ್ನ ಕನ್ಸಿಡರ್ ಮಾಡಲ್ಲ. ಸೊ ಯಾವುದೇ ಕನ್ಫ್ಯೂಷನ್ ಮಾಡ್ಕೊಳ್ದೆ ಒಂದೇ ಆಪ್ಷನ್ ನ ಮಾರ್ಕ್ ಮಾಡಿ. ಈ 86 ನಂಬರ್ಗೆ 86 ಕ್ವಶನ್ಗೆ ನನಗೆ ಮಾರ್ಕ್ಸ್ ಸಿಗೋದೇ ಇಲ್ಲ, ಆ ರೀತಿ ಕನ್ಸಿಡರ್ ಮಾಡ್ತೀನಿ. ಓಕೆ, ಈ ರೀತಿ ನಾನು ಮಾರ್ಕ್ ಮಾಡಿ ಈಗ ನನಗೆ ಬಿದ್ದಿರೋದು ಅಂತಹ 33 ಕ್ವಶನ್, 33 ಮಾರ್ಕ್ಸ್ ಆಲ್ರೆಡಿ ನಾನು ತಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಉಳಿದಿರುವಂತಹ 67 ಮಾರ್ಕ್ಸ್ ಅಲ್ಲಿ 67 ಕ್ವಶನ್ ಅಲ್ಲಿ 12 ಮಾರ್ಕ್ಸ್ ನಿಮ್ಮದು ಕರೆಕ್ಟ್ ಆಗದೆ ಇರೋಕ್ಕೆ ಸಾಧ್ಯನೇ ಇಲ್ಲ, ಹಾಗೆ ಆಗುತ್ತೆ. ಸೊ 45 ಮಾರ್ಕ್ಸ್ ಯು ಕ್ಯಾನ್ ಗೆಟ್ ಇಟ್ ಪಾಸ್. ಇದನ್ನ ಬೇಕಾದ್ರೆ ನೀವು ಕೀ ಆನ್ಸರ್ ಚೆಕ್ ಮಾಡಬಹುದು, ರಿಸಲ್ಟ್ ನೋಡಬಹುದು. 45 ಪಾಸಿಂಗ್ ಇದ್ರೆ ನನಗೆ 48 ಬಿದ್ದಿದೆ. ಸೊ ಎ ಬಿ ಪಾಸ್ ಆಗಬಹುದು. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ದಿ ಚಾನೆಲ್.